ಜ್ಞಾನಲೋಕದ ಯೋಧರೇ ವೆಲ್ಕಮ್. ನಾನು ನಿಮ್ಮ ಟೈಸನ್. ಇಂದಿನ ವಿಡಿಯೋದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕರ್ನಾಟಕದ ಪ್ರಮುಖ ಸ್ಥಳಗಳು, G7 ಶೃಂಗಸಭೆ 2025, ಎಲ್ ನೀನೋ ಮತ್ತು ಅದರ ಪರಿಣಾಮಗಳು, ಪಶ್ಚಿಮ ಘಟ್ಟಗಳು ಹಾಗೂ ಅವುಗಳ ಮಹತ್ವ. ಈ ಎಲ್ಲಾ ವಿಷಯಗಳನ್ನು IAS, KAS, PSI, PDO, FDA, SDA, GPSTR, HSTR ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಸರಳವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಇನ್ನೂ ತಡ ಮಾಡದೆ ವಿಡಿಯೋವನ್ನ ಆರಂಭಿಸೋಣ. ಸುದ್ದಿಯಲ್ಲಿರುವ ಕರ್ನಾಟಕದ ಪ್ರಮುಖ ಸ್ಥಳಗಳು 2026. ಇತ್ತೀಚಿನ ಪ್ರಚಲಿತ ಘಟನೆಗಳು. ಜನವರಿ 2026 ಪ್ರಸ್ತುತ ಸಂಗತಿ. ಕರ್ನಾಟಕ ಹಕ್ಕಿ ಹಬ್ಬ 2026. ಕರ್ನಾಟಕ ಸರ್ಕಾರ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಜಂಟಿಯಾಗಿ 2026 ಜನವರಿ 9ರಿಂದ 11ರವರೆಗೆ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದಲ್ಲಿ 12ನೇ ಆವೃತ್ತಿಯ ಕರ್ನಾಟಕ ಹಕ್ಕಿ ಹಬ್ಬ, ಕರ್ನಾಟಕ ಬರ್ಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದವು. ಈ ಬಾರಿಯ ಹಬ್ಬದ ಅಧಿಕೃತ ಲಾಂಛನವಾಗಿ ಅಪರೂಪದ ಕಡಲ ಹಕ್ಕಿಯಾದ ಬಿಳಿಹೊಟ್ಟೆಯ ಕಡಲಹದ್ದು, ವೈಟ್ ಬೆಲ್ಲಿಡ್ ಸೀ ಈಗಲ್ ಅನ್ನು ಆಯ್ಕೆ ಮಾಡಲಾಗಿತ್ತು. 1. ಲಕ್ಕುಂಡಿಯಲ್ಲಿ ನವಶಿಲಾಯುಗದ ಅವಶೇಷಗಳ ಪತ್ತೆ. ವಿಷಯ: ಕರ್ನಾಟಕದ ಗದಗ ಜಿಲ್ಲೆಯ ಐತಿಹಾಸಿಕ ತಾಣವಾದ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಸಿದ ಉತ್ಖನನದಲ್ಲಿ ನವಶಿಲಾಯುಗದ ಅವಶೇಷಗಳು ಪತ್ತೆಯಾಗಿವೆ. ಪತ್ತೆಯಾದ ವಸ್ತುಗಳು: ಬಣ್ಣದ ಮಡಕೆ ಚೂರುಗಳು, ಜೇಡಿಮಣ್ಣಿನ ಮಡಕೆಗಳು, ಕಲ್ಲಿನ ಕೊಡಲಿಗಳು, ಶಂಖಗಳು ಮತ್ತು ಕಲ್ಲಿನ ಪೀಠಗಳು. ಮಹತ್ವ: ಪ್ರಾಗೈತಿಹಾಸಿಕ ಕಾಲದಲ್ಲೇ ಲಕ್ಕುಂಡಿಯಲ್ಲಿ ಮಾನವ ವಸಾಹತು ಇತ್ತು ಎಂಬುದು ಇದು ದೃಢೀಕರಿಸುತ್ತದೆ. ಲಕ್ಕುಂಡಿ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಇಲ್ಲಿನ ಬ್ರಹ್ಮ ಜಿನಾಲಯ ಮತ್ತು ಕಾಶಿ ವಿಶ್ವೇಶ್ವರ ದೇವಾಲಯಗಳು ಪ್ರಸಿದ್ಧವಾಗಿವೆ. ಲಕ್ಕುಂಡಿಯನ್ನು ಹಿಂದೆ ಲೊಕ್ಕಿಗೆಗುಂಡಿ ಎಂದು ಕರೆಯಲಾಗುತ್ತಿತ್ತು. ನೆನಪಿಡುವ ಟ್ರಿಕ್: ಗದಗದ ಲಕ್ಕುಂಡಿಯಲ್ಲಿ ಕೋಟೆ ವೀರಭದ್ರನ ಕೃಪೆಯಿಂದ ನವಶಿಲಾಯುಗದ ಲಕ್ ಅಂದರೆ ಅದೃಷ್ಟ ಒಲಿದುಬಂತು. ಲಕ್ಕುಂಡಿ, ಗದಗ, ನವಶಿಲಾಯುಗ, ಕೋಟೆ ವೀರಭದ್ರೇಶ್ವರ. 2. ವಿಶ್ವದ 2ನೇ ಅತಿದೊಡ್ಡ ಖಾದಿ ರಾಷ್ಟ್ರಧ್ವಜ ಅನಾವರಣ. ವಿಷಯ: ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ವಿಶ್ವದ 2ನೇ ಅತಿದೊಡ್ಡ ಖಾದಿ ತ್ರಿವರ್ಣ ರಾಷ್ಟ್ರಧ್ವಜವನ್ನು ಮುಖ್ಯಮಂತ್ರಿಯವರು ಅನಾವರಿಸಿದರು. ಅಳತೆ 75x55 ಅಡಿ ಪ್ರಮಾಣದಲ್ಲಿದೆ. ಭಾರತದಲ್ಲೇ ಅಧಿಕೃತವಾಗಿ ರಾಷ್ಟ್ರಧ್ವಜ ತಯಾರಿಸುವ ಏಕೈಕ ಪ್ರಮಾಣೀಕೃತ ಸಂಸ್ಥೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ, ಧಾರವಾಡ ಜಿಲ್ಲೆಯ ಗರಗ ಅಥವಾ ಬೆಂಗೇರಿಯಲ್ಲಿದೆ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು. ನೆನಪಿಡುವ ಟ್ರಿಕ್: ಬೆಳಗಾವಿ ಸುವರ್ಣಸೌಧದಲ್ಲಿ ಧ್ವಜ 75x55ರಂತೆ ಹೊಳೆಯಿತು. ಬೆಳಗಾವಿ 75x55 2ನೇ ದೊಡ್ಡ ಖಾದಿ ಧ್ವಜ. 3. ಕವಿತಾಳ್ ಪೊಲೀಸ್ ಠಾಣೆಗೆ ರಾಷ್ಟ್ರೀಯ ಗೌರವ. ವಿಷಯ: ಕೇಂದ್ರ ಗೃಹ ಸಚಿವಾಲಯದ ಆಯೋಜನೆಯಲ್ಲಿ 2025ನೇ ಸಾಲಿನ ವಾರ್ಷಿಕ ಶ್ರೇಣಿಯಾಂಕದಲ್ಲಿ ರಾಯಚೂರು ಜಿಲ್ಲೆಯ ಕವಿತಾಳ್ ಪೊಲೀಸ್ ಠಾಣೆ ದೇಶದಲ್ಲೇ 3ನೇ ಅತ್ಯುತ್ತಮ ಪೊಲೀಸ್ ಠಾಣೆ ಸ್ಥಾನ ಪಡೆದಿದೆ. ಸಾಧನೆ: ಕರ್ನಾಟಕ ರಾಜ್ಯದಲ್ಲೇ ಅತ್ಯುತ್ತಮ ಪ್ರದರ್ಶನ ನೀಡಿ ನಂಬರ್ 1 ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದೇಶದಲ್ಲಿ ಪೊಲೀಸ್ ಠಾಣೆಗಳ ಶ್ರೇಣಿಯಾಂಕವನ್ನು ಅಪರಾಧ ತಡೆಗಟ್ಟಿಕೆ, ಪ್ರಕರಣಗಳ ಶೀಘ್ರ ವಿಲೇವಾರಿ, ಸ್ವಚ್ಛತೆ ಮತ್ತು ಸಾರ್ವಜನಿಕ ಸ್ನೇಹಿ ಸೇವೆಯ ಆಧಾರದ ಮೇಲೆ ನೀಡಲಾಗುತ್ತದೆ. ನೆನಪಿಡುವ ಟ್ರಿಕ್: ರಾಯಚೂರಿನ ಕವಿತಾಳ್ ಠಾಣೆಯ ಕವಿತೆ ದೇಶದ ಟಾಪ್ 3ನಲ್ಲಿ ಗಿಲಾಯಿಸಿತು. ರಾಯಚೂರು, ಕವಿತಾಳ ದೇಶದಲ್ಲಿ 3ನೇ ಸ್ಥಾನ. 4. ವೀರಭೂಮಿ ವಸ್ತು ಸಂಗ್ರಹಾಲಯ, ನಂದಗಡ. ವಿಷಯ: ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಕ್ರಾಂತಿಪಥ ಸ್ಮಾರಕ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನೆನಪಿನಲ್ಲಿ ವೀರಭೂಮಿ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟರಾಗಿದ್ದರು. ಇವರನ್ನು ಬ್ರಿಟಿಷರು 1831 ಜನವರಿ 26ರಂದು ನಂದಗಡಗ ಆಲದ ಮರಕ್ಕೆ ಗಲ್ಲಿಗೇರಿಸಿದರು.
ಇವರ ಸಮಾಧಿ ಸ್ಥಳವು ನಂದಗಡದಲ್ಲಿದೆ. ನೆನಪಿಡುವ ಟ್ರಿಕ್: ವೀರರಾಯಣ್ಣನ ನಂದಾದೀಪ ನಂದಗಡದ ವೀರಭೂಮಿಯಲ್ಲಿ ಬೆಳಗುತ್ತಿದೆ. ನಂದಗಡ, ಬೆಳಗಾವಿ, ಸಂಗೊಳ್ಳಿ ರಾಯಣ್ಣ, ವೀರಭೂಮಿ. 5. ಕಾಸರಕೋಡು ಕಡಲತೀರಕ್ಕೆ ಸತತ 6 ಬಾರಿಗೆ ನೀಲಿ ಧ್ವಜ ಪ್ರಮಾಣೀಕರಣ. ವಿಷಯ: ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಕಾಸರಕೋಡು ಕಡಲತೀರವು ಸತತ 6 ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ನೀಲಿ ಧ್ವಜ ಬ್ಲೂ ಫ್ಲಾಗ್ ಈಕೋ ಸರ್ಟಿಫಿಕೇಷನ್ ಪ್ರಮಾಣೀಕರಣವನ್ನು ಉಳಿಸಿಕೊಂಡಿದೆ. ನೀಲಿ ಧ್ವಜ ಪ್ರಮಾಣಪತ್ರವನ್ನು ಡೆನ್ಮಾರ್ಕಿನ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ನೀಡುತ್ತದೆ. ಕರ್ನಾಟಕದ ಮತ್ತೊಂದು ಬ್ಲೂ ಫ್ಲಾಗ್ ಬೀಚ್ ಉಡುಪಿಯ ಪಡುಬಿದ್ರಿ ಕಡಲತೀರವಾಗಿದೆ. ನೆನಪಿಡುವ ಟ್ರಿಕ್: ಉತ್ತರ ಕನ್ನಡದ ಹೊನ್ನಾವರ ಕಾಸರಕೋಡಿನಲ್ಲಿ 6 ಬಾರಿಯೂ ನೀಲಿ ಫ್ಲಾಗ್ ಹಾರಾಡಿದೆ. ಕಾಸರಕೋಡು, ಹೊನ್ನಾವರ 6ನೇ ಬಾರಿ ನೀಲಿ ಧ್ವಜ. 6. ಕರ್ನಾಟಕದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕ ರೋಬೋಟ್ ಐರಿಸ್. ವಿಷಯ: ಉಡುಪಿಯ 111 ವರ್ಷ ಹಳೆಯದಾದ ಒಂದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಐರಿಸ್ ಎಂಬ ಕೃತ್ರಿಮ ಬುದ್ಧಿಮತ್ತೆ ಆಧಾರಿತ ಶಿಕ್ಷಕ ರೋಬೋಟ್ ಅನ್ನು ಪರಿಚಯಿಸಲಾಗಿದೆ. ಐರಿಸ್ ರೋಬೋಟ್ ಹಲವು ಭಾಷೆಗಳಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ಹೊಂದಿದೆ. ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕ ರೋಬೋಟ್ ಅನ್ನು ಕೇರಳದ ಶಾಲೆಯೊಂದರಲ್ಲಿ ಪರಿಚಯಿಸಲಾಗಿತ್ತು. ನೆನಪಿಡುವ ಟ್ರಿಕ್: ಉಡುಪಿಯ ಕೃಷ್ಣನ ನಾಡಿನಲ್ಲಿ ಐರಿಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಣ್ಣುಬಿಟ್ಟ ಎಐ ಟೀಚರ್. ಉಡುಪಿ ಎಐ ರೋಬೋಟ್ ಐರಿಸ್. 7. ಕರ್ನಾಟಕದ ಮೊದಲ ಸ್ವದೇಶಿ ಡಾಪ್ಲರ್ ಹವಾಮಾನ ರಡಾರ್. ವಿಷಯ: ಹವಾಮಾನ ಮುನ್ಸೂಚನೆ ಹಾಗೂ ಮಳೆ ಮುನ್ಸೂಚನೆಯನ್ನು ನಿಖರವಾಗಿ ಪತ್ತೆಹಚ್ಚಲು ಕರ್ನಾಟಕದ ಪ್ರಥಮ ಸ್ವದೇಶಿ ನಿರ್ಮಿತ ಡಾಪ್ಲರ್ ಹವಾಮಾನ ರಡಾರ್ ಅನ್ನು ಮಂಗಳೂರಿನಲ್ಲಿ ಅಳವಡಿಸಲಾಗಿದೆ. ಡಾಪ್ಲರ್ ರಡಾರ್ ಡಾಪ್ಲರ್ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ಚಂಡಮಾರುತ ಮತ್ತು ಮೇಘ ಸ್ಫೋಟಗಳನ್ನು ಮುಂಚಿತವಾಗಿ ಪತ್ತೆಹಚ್ಚಲು ನೆರವಾಗುತ್ತದೆ. ನೆನಪಿಡುವ ಟ್ರಿಕ್: ಮಂಗಳೂರಿನ ಮಳೆಯನ್ನು ಸ್ವದೇಶಿ ಡಾಪ್ಲರ್ ಮುಂಚಿತವಾಗಿಯೇ ಹಿಡಿಯುತ್ತದೆ. ಮಂಗಳೂರು ಸ್ವದೇಶಿ ಡಾಪ್ಲರ್ ರಡಾರ್ DWR. ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್. ವಿಷಯ: ಮುಂಬೈ ಹಾಗೂ ಅಹಮದಾಬಾದ್ ಬಳಿಕ ದೇಶದ 3ನೇ ಹಾಗೂ ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಉದ್ಯಾನವನವನ್ನು ಕರ್ನಾಟಕದ ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಕಾರಂಜಿ ಕೆರೆಯು ಮೈಸೂರು ಮೃಗಾಲಯ ಅಂದರೆ ಚಾಮರಾಜೇಂದ್ರ ಮೃಗಾಲಯದ ಆಡಳಿತಕ್ಕೆ ಒಳಪಟ್ಟಿದ್ದು, ಭಾರತದಲ್ಲೇ ಅತಿದೊಡ್ಡ ಪಕ್ಷಿ ಕಾರಿಡಾರ್ ವಾಕ್ ಥ್ರೂ ಅವಿಯರಿಯನ್ನು ಹೊಂದಿದೆ. ನೆನಪಿಡುವ ಟ್ರಿಕ್: ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಶೀತಲ ಪೆಂಗ್ವಿನ್ಗಳ ಹೊಸ ಅರಮನೆ. ಮೈಸೂರು, ಕಾರಂಜಿ ಕೆರೆ, ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್. ಮಹಿಳಾ ಉದ್ಯಮಿಗಳಿಗಾಗಿ ಕೈಗಾರಿಕಾ ಪಾರ್ಕ್ ಗೌರಿಬಿದನೂರು. ವಿಷಯ: ಫಿಕ್ಕಿಯ FLO ಘಟಕವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಮಹಿಳಾ ಉದ್ಯಮಿಗಳಿಗಾಗಿಯೇ ಪ್ರತ್ಯೇಕವಾಗಿ 50 ಎಕರೆ ವಿಸ್ತೀರ್ಣದ ಕೈಗಾರಿಕಾ ಪಾರ್ಕ್ ಅನ್ನು ಪ್ರಾರಂಭಿಸಿದೆ. ಫಿಕ್ಕಿ FLO 1982ರಲ್ಲಿ ಸ್ಥಾಪಿತವಾದ FLO ಸಂಸ್ಥೆಯು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಮಹಿಳಾ ವಿಭಾಗವಾಗಿದೆ. ಮಕ್ಕಳ ಗ್ರಾಮಸಭೆ ಚಿಕ್ಕಬಳ್ಳಾಪುರ ಪ್ರಥಮ. ವಿಷಯ: ಕರ್ನಾಟಕದಲ್ಲೇ ಮಕ್ಕಳ ಗ್ರಾಮಸಭೆಗಳನ್ನು 98% ಯಶಸ್ವಿಯಾಗಿ ಆಯೋಜಿಸುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯು ಪ್ರಥಮ ಸ್ಥಾನ ಪಡೆದಿದ್ದರೆ, ಹಾಸನ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಪ್ರತಿ ವರ್ಷ ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ಗ್ರಾಮೀಣ ಮಕ್ಕಳ ಕುಂದುಕೊರತೆ ಆಲಿಸಲು ಮಕ್ಕಳ ಗ್ರಾಮಸಭೆ ಆಯೋಜಿಸುವುದು ಕಡ್ಡಾಯವಾಗಿದೆ. ಕೋಲಾರದಲ್ಲಿ ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಘಟಕ. ವಿಷಯ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಕೋಲಾರದ ವೇಮಗಲ್ನಲ್ಲಿ ಟಾಟಾ ಏರ್ಬಸ್ ಲಘು ಹೆಲಿಕಾಪ್ಟರ್ ಜೋಡಣೆ ಕೇಂದ್ರವನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದ್ದಾರೆ. ಪೂರಕ: ಇದು ಭಾರತದ ಖಾಸಗಿ ವಲಯದಲ್ಲಿ H-125 ಹೆಲಿಕಾಪ್ಟರ್ಗಳನ್ನು ತಯಾರಿಸುವ ಪ್ರಥಮ ಅಸೆಂಬ್ಲಿ ಲೈನ್ ಆಗಿದೆ. ನೆನಪಿಡುವ ಟ್ರಿಕ್: ಕೋಲಾರದ ವೇಮಗಲ್ನಿಂದ ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಬಾನಿಗೆ ಹಾರಿತು. ಕೋಲಾರ, ವೇಮಗಲ್, ಟಾಟಾ ಏರ್ಬಸ್. ಜ್ಞಾನಜ್ಯೋತಿ ಶಿಶುಪಾಲನಾ ಕೇಂದ್ರ, ಪರಪ್ಪನ ಅಗ್ರಹಾರ. ವಿಷಯ:
ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವು ದೇಶದಲ್ಲೇ ಪ್ರಥಮ ಬಾರಿಗೆ ಮಹಿಳಾ ಖೈದಿಗಳ 6 ವರ್ಷದೊಳಗಿನ ಮಕ್ಕಳಿಗಾಗಿ ಜ್ಞಾನಜ್ಯೋತಿ ಹೆಸರಿನ ಸುಸಜ್ಜಿತ ಶಿಶುಪಾಲನಾ ಕೇಂದ್ರ ಅಥವಾ ಕ್ರೀಚ್ ಅನ್ನು ಸ್ಥಾಪಿಸಿದೆ. ಕಾವೇರಿ ನದಿಯಲ್ಲಿ ಹೊಸ ಸಿಹಿನೀರಿನ ಮೀನು ಪತ್ತೆ, ಲ್ಯಾಬಿಯೋ ಕಾಗೆ. ವಿಷಯ: ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನಸಮುದ್ರದ ಬಳಿ ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ಹೊಸ ಸಿಹಿನೀರಿನ ಮೀನಿನ ಪ್ರಭೇದವೊಂದು ಪತ್ತೆಯಾಗಿದೆ. ವೈಜ್ಞಾನಿಕ ಹೆಸರು ಲ್ಯಾಬಿಯೋ ಕಾಗೆ. ಸ್ಥಳೀಯವಾಗಿ ಇದನ್ನು ಕಾಗೆಮೀನು ಎಂದು ಕರೆಯುತ್ತಾರೆ. ನೆನಪಿಡುವ ಟ್ರಿಕ್: ಮಂಡ್ಯದ ಕಾವೇರಿಯಲ್ಲಿ ಕಾಗೆ ಈಜಾಡುತ್ತಿದೆ. ಮಂಡ್ಯ, ಶಿವನಸಮುದ್ರ, ಕಾವೇರಿ, ಲ್ಯಾಬಿಯೋ ಕಾಗೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು ಮತ್ತು ಉತ್ತರಗಳು. ಪ್ರಶ್ನೆ 1. ಕರ್ನಾಟಕದ ಕಾಸರಕೋಡು ಮತ್ತು ಪಡುಬಿದ್ರಿ ಕಡಲತೀರಗಳು ಯಾವುದಕ್ಕೆ ಪ್ರಸಿದ್ಧವಾಗಿವೆ? FDA 2021. ಉತ್ತರ: ಬ್ಲೂ ಫ್ಲಾಗ್, ಈಕೋ ಸರ್ಟಿಫಿಕೇಶನ್ ಅಥವಾ ಅಂತಾರಾಷ್ಟ್ರೀಯ ಪರಿಸರ ಸ್ನೇಹಿ ಪ್ರಮಾಣೀಕರಣ. ಪ್ರಶ್ನೆ 2. ಭಾರತದಲ್ಲಿ ಅಧಿಕೃತವಾಗಿ ರಾಷ್ಟ್ರಧ್ವಜವಲ್ಲೂ ತಯಾರಿಸುವ ಏಕೈಕ ಪ್ರಮಾಣೀಕೃತ ಸಂಸ್ಥೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಎಲ್ಲಿದೆ? PSI 2020. ಉತ್ತರ: ಬೆಂಗೇರಿ, ಧಾರವಾಡ ಜಿಲ್ಲೆ. ಪ್ರಶ್ನೆ 3. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ ಸ್ಥಳ ನಂದಗಡ ಯಾವ ಜಿಲ್ಲೆಯಲ್ಲಿದೆ? KSP PC 2019. ಉತ್ತರ: ಬೆಳಗಾವಿ ಜಿಲ್ಲೆ. ಪ್ರಶ್ನೆ 4. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಬ್ರಹ್ಮ ಜಿನಾಲಯ ಮತ್ತು ಕಾಶಿ ವಿಶ್ವೇಶ್ವರ ದೇವಾಲಯಗಳು ಇರುವ ಲಕ್ಕುಂಡಿ ಯಾವ ಜಿಲ್ಲೆಯಲ್ಲಿದೆ? KPSC ಗ್ರೂಪ್ C 2018. ಉತ್ತರ: ಗದಗ ಜಿಲ್ಲೆ. ಪ್ರಶ್ನೆ 5. ಶಿವನಸಮುದ್ರ ಜಲಪಾತವು ಕರ್ನಾಟಕದ ಯಾವ ನದಿಯಲ್ಲಿದೆ? PDO 2017. ಉತ್ತರ: ಕಾವೇರಿ ನದಿ, ಮಂಡ್ಯ ಜಿಲ್ಲೆ. KAS ಹಾಗೂ IAS ಪರೀಕ್ಷೆಗಳಿಗೆ ಮುಖ್ಯವಾದ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು. ಪ್ರಶ್ನೆ 1. ಕರ್ನಾಟಕದ ಕರಾವಳಿ ಪ್ರವಾಸೋದ್ಯಮ ಮತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಬ್ಲೂ ಫ್ಲಾಗ್ ಪ್ರಮಾಣೀಕರಣದ ಮಹತ್ವವೇನು? ಕಾಸರಕೋಡು ಕಡಲತೀರದ ಉದಾಹರಣೆಯೊಂದಿಗೆ ವಿಶ್ಲೇಷಿಸಿ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ 10 ಮುಖ್ಯ ಪ್ರಶ್ನೆಗಳು ಮತ್ತು ಉತ್ತರಗಳು. ಪ್ರಶ್ನೆ 1. 2026ರ ಜನವರಿಯಲ್ಲಿ 12ನೇ ಕರ್ನಾಟಕ ಹಕ್ಕಿ ಹಬ್ಬ ಎಲ್ಲಿ ಆಯೋಜಿಸಲಾಗಿತ್ತು? ಉತ್ತರ: ಪಿಲಿಕುಳ ನಿಸರ್ಗಧಾಮ, ಮಂಗಳೂರು. ಲಾಂಛನ: ಬಿಳಿ ಹೊಟ್ಟೆಯ ಕಡಲಹದ್ದೆ, ವೈಟ್ ಬೆಲೀಡ್ ಸೀ ಈಗಲ್. ಪ್ರಶ್ನೆ 2. ವಿಶ್ವದ 2ನೇ ಅತಿದೊಡ್ಡ ಖಾದಿ ರಾಷ್ಟ್ರಧ್ವಜವನ್ನು 75 ಅಡಿ × 55 ಫೀಟ್ ಕರ್ನಾಟಕದ ಯಾವ ಸ್ಥಳದಲ್ಲಿ ಅನಾವರಣಗೊಳಿಸಲಾಗಿದೆ? ಸುವರ್ಣಸೌಧದ ಮುಂಭಾಗ, ಬೆಳಗಾವಿ. ಪ್ರಶ್ನೆ 3. ಇತ್ತೀಚೆಗೆ ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ಅಂದರೆ ಶಿವನಸಮುದ್ರ ಬಳಿ ಪತ್ತೆಯಾದ ಲ್ಯಾಬಿಯೋ ಕಾಗೆ ಯಾವುದರ ಹೊಸ ಪ್ರಭೇದವಾಗಿದೆ? ಸಿಹಿನೀರಿನ ಮೀನು, ಸ್ಥಳೀಯವಾಗಿ ಕಾಗೆಮೀನು. ಪ್ರಶ್ನೆ 4. ದೇಶದಲ್ಲೇ ಪ್ರಥಮ ಬಾರಿಗೆ ಮಹಿಳಾ ಖೈದಿಗಳ ಮಕ್ಕಳಿಗಾಗಿ ಜ್ಞಾನಜ್ಯೋತಿ ಎಂಬ ಶಿಶುಪಾಲನಾ ಕೇಂದ್ರವನ್ನು ಸ್ಥಾಪಿಸಿದ ಕಾರಾಗೃಹ ಯಾವುದು? ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ, ಬೆಂಗಳೂರು. ಪ್ರಶ್ನೆ 5. ಕೇಂದ್ರ ಗೃಹ ಸಚಿವಾಲಯದ 2025ರ ಶ್ರೇಣಿಯಲ್ಲಿ ದೇಶದಲ್ಲೇ 3ನೇ ಅತ್ಯುತ್ತಮ ಪೊಲೀಸ್ ಠಾಣೆ ಗೌರವ ಪಡೆದ ಕವಿತಾಳ ಠಾಣೆ ಯಾವ ಜಿಲ್ಲೆಯಲ್ಲಿದೆ? ರಾಯಚೂರು ಜಿಲ್ಲೆ. ಪ್ರಶ್ನೆ 6. ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ಅನ್ನು ಕರ್ನಾಟಕದ ಯಾವ ಪ್ರಸಿದ್ಧ ಕೆರೆಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಕಾರಂಜಿ ಕೆರೆ, ಮೈಸೂರು. ಪ್ರಶ್ನೆ 7. ಕರ್ನಾಟಕದ ಸರ್ಕಾರಿ ಶಾಲೆಯಲ್ಲಿ ಪರಿಚಯಿಸಲಾದ ಪ್ರಥಮ AI ಆಧಾರಿತ ಶಿಕ್ಷಕ ರೋಬೋಟ್ನ ಹೆಸರೇನು? ಐರಿಸ್, ಉಡುಪಿಯ 111 ವರ್ಷ ಹಳೆಯ ಒಂದೇ ಸರ್ಕಾರಿ ಶಾಲೆ. ಪ್ರಶ್ನೆ 8. ಟಾಟಾ ಮತ್ತು ಏರ್ಬಸ್ ಸಂಸ್ಥೆಗಳು ಜಂಟಿಯಾಗಿ ಸ್ಥಾಪಿಸಿರುವ ಲಘು ಹೆಲಿಕಾಪ್ಟರ್ ಜೋಡಣೆ ಕೇಂದ್ರ ಕರ್ನಾಟಕದ ಯಾವ ಸ್ಥಳದಲ್ಲಿದೆ? ವೇಮಗಲ್, ಕೋಲಾರ ಜಿಲ್ಲೆ. ಪ್ರಶ್ನೆ 9. ಕರ್ನಾಟಕದಲ್ಲಿ ಇತ್ತೀಚೆಗೆ ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ನವಶಿಲಾಯುಗದ ಅವಶೇಷಗಳು ಪತ್ತೆಯಾದ ಸ್ಥಳ ಯಾವುದು? ಲಕ್ಕುಂಡಿ, ಗದಗ ಜಿಲ್ಲೆ. ಪ್ರಶ್ನೆ 10. ಮಹಿಳಾ ಉದ್ಯಮಿಗಳಿಗಾಗಿ FICCI ಫ್ಲೋ ವತಿಯಿಂದ ಪ್ರತ್ಯೇಕ 50 ಎಕರೆ ಕೈಗಾರಿಕಾ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ.
ನಿಮಗೆ ಪ್ರಚಲಿತ ಘಟನೆಗಳು ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಇನ್ನೂ ಯಾವ ವಿಷಯಗಳ ವಿಡಿಯೋಗಳು ಬೇಕು ಮತ್ತು ಯಾವ ರೀತಿಯ ವಿಡಿಯೋಗಳು ಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿ ನೀಡಲು ನಾನು ಪ್ರಯತ್ನಿಸುತ್ತೇನೆ. ನೀವು ಈ ಚಾನೆಲ್ಗೆ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ನೀವು ಈ ಚಾನೆಲ್ಗೆ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಜ್ಞಾನಲೋಕ. ಹವಾಮಾನ ವಿದ್ಯಮಾನಗಳು ಎಲ್ ನೀನೋ ಮತ್ತು ಲಾ ನೀನಾ ಸಂಪೂರ್ಣ ಸ್ಪರ್ಧಾತ್ಮಕ ಪರೀಕ್ಷಾ ಕೈಪಿಡಿ. ಇತ್ತೀಚಿನ ಪ್ರಸ್ತುತ ಘಟನೆಗಳು ಕರೆಂಟ್ ಅಫೇರ್ಸ್ 2024-2026. 2023-24ರಲ್ಲಿ ಜಾಗತಿಕವಾಗಿ ಅತ್ಯಂತ ಹೆಚ್ಚಿನ ತಾಪಮಾನಕ್ಕೆ ಕಾರಣವಾಗಿದ್ದ ಪ್ರಬಲ ಎಲ್ ನೀನೋ ವಿದ್ಯಮಾನವು 2024ರ ಮಧ್ಯಭಾಗದಲ್ಲಿ ಅಂತ್ಯಗೊಂಡು ಪ್ರಶಾಂತ ಮಹಾಸಾಗರದಲ್ಲಿ ಲಾ ನೀನಾ ಪರಿಸ್ಥಿತಿಗಳು ಆರಂಭಗೊಂಡಿವೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಹಾಗೂ ಭಾರತೀಯ ಹವಾಮಾನ ಇಲಾಖೆ ವರದಿ ಮಾಡಿದೆ. ಭಾರತೀಯ ನೈಋತ್ಯ ಮಾನ್ಸೂನ್ ಮೇಲಿನ ಪ್ರಭಾವ. ಲಾ ನೀನಾ ವಿದ್ಯಮಾನದ ಸಕ್ರಿಯತೆಯಿಂದ ಭಾರತದಲ್ಲಿ ಸರಾಸರಿಗಿಂತ ಉತ್ತಮ ಮಳೆಯಾಗಿದ್ದು, ಕೃಷಿ ರಂಗಕ್ಕೆ ಹಾಗೂ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆಗೆ ಅತ್ಯಂತ ಅನುಕೂಲ ವಾತಾವರಣ ನಿರ್ಮಾಣವಾಗಿದೆ. ಜಾಗತಿಕ ತಾಪಮಾನ ನಿಯಂತ್ರಣ. ಹವಾಮಾನ ವಿಜ್ಞಾನಿಗಳ ಪ್ರಕಾರ ಎಲ್ ನೀನೋ ಹಂತವು ಜಾಗತಿಕ ತಾಪಮಾನವನ್ನು ಹೆಚ್ಚಿಸುತ್ತದೆ, ಆದರೆ ಲಾ ನೀನಾ ಹಂತವು ಸಮುದ್ರದ ಮೇಲ್ಮೈ ತಾಪಮಾನವನ್ನು ತಂಪು ಮಾಡಿ ಜಾಗತಿಕ ತಾಪಮಾನದ ತೀವ್ರತೆಯನ್ನು ಕೊಂಚ ತಗ್ಗಿಸುತ್ತದೆ. 2. ಮೂಲ ಪರಿಕಲ್ಪನೆಗಳು ಮತ್ತು ವಿಸ್ತೃತ ವಿವರಣೆ. ಉತ್ಪತ್ತಿ ಸ್ಥಾನ. ಎಲ್ ನೀನೋ ಮತ್ತು ಲಾ ನೀನಾ ಇವೆರಡೂ ಪ್ರಶಾಂತ ಮಹಾಸಾಗರದಲ್ಲಿ ನಿಯತಕಾಲಿಕವಾಗಿ ಸಂಭವಿಸುವ ಜಾಗತಿಕ ಹವಾಮಾನ ಮತ್ತು ಸಮುದ್ರದ ತಾಪಮಾನ ವ್ಯತ್ಯಾಸದ ವಿದ್ಯಮಾನಗಳಾಗಿವೆ. ಎನ್ಸೋ. ಸಮುದ್ರದ ತಾಪಮಾನ ಬದಲಾವಣೆ ಮತ್ತು ವಾತಾವರಣದ ಒತ್ತಡದ ನಡುವಿನ ಪರಸ್ಪರ ಸಂಕೀರ್ಣ ಕ್ರಿಯೆಯನ್ನು ಎನ್ಸೋ ಅಂದರೆ ಎಲ್ ನೀನೋ ದಕ್ಷಿಣದ ಆಂದೋಲನ ಎನ್ನುವರು. ಸ್ಪ್ಯಾನಿಷ್ ಭಾಷೆಯ ಶಬ್ದನಿಷ್ಪತ್ತಿ. ಎಲ್ ನೀನೋ ಸ್ಪ್ಯಾನಿಷ್ ಭಾಷೆಯಲ್ಲಿ ಚಿಕ್ಕ ಬಾಲಕ ಅಥವಾ ಏಸು ಕ್ರಿಸ್ಟ್ ಎಂದರ್ಥ. ಲಾ ನೀನಾ ಸ್ಪ್ಯಾನಿಷ್ ಭಾಷೆಯಲ್ಲಿ ಚಿಕ್ಕ ಬಾಲಕಿ ಎಂದರ್ಥ. 3. ಎಲ್ ನೀನೋ ವಿರುದ್ಧ ಲಾ ನೀನಾ ಪ್ರಮುಖ ವ್ಯತ್ಯಾಸಗಳು. ವಿಷಯ, ಲಕ್ಷಣ. ಎಲ್ ನೀನೋ ಸಮುದ್ರದ ನೀರು ಮಧ್ಯ ಪೂರ್ವ ಪ್ರಶಾಂತ ಮಹಾಸಾಗರದಲ್ಲಿ ಬಿಸಿಯಾಗುತ್ತವೆ. ಲಾ ನೀನಾ ಮಧ್ಯ ಪೂರ್ವ ಪ್ರಶಾಂತ ಮಹಾಸಾಗರದಲ್ಲಿ ನೀರು ತಂಪಾಗಿರುತ್ತದೆ. ವ್ಯಾಪಾರ ಗಾಳಿಗಳು. ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವ ಗಾಳಿ ದುರ್ಬಲಗೊಳ್ಳುತ್ತದೆ. ಲಾ ನೀನಾ ವ್ಯಾಪಾರ ಗಾಳಿಗಳು ಅತ್ಯಂತ ಬಲಗೊಳ್ಳುತ್ತವೆ. ನೀರಿನ ತಳ್ಳುವಿಕೆ. ಬಿಸಿ ನೀರು ಪೂರ್ವದತ್ತ ದಕ್ಷಿಣ ಅಮೆರಿಕ ಕಡೆಗೆ ಹರಡುತ್ತದೆ. ತಂಪು ನೀರು ಮೇಲೇರುತ್ತದೆ ಮತ್ತು ಪಶ್ಚಿಮಕ್ಕೆ ತಳ್ಳಲ್ಪಡುತ್ತದೆ. ಭಾರತದಲ್ಲಿ ಮಳೆ. ನೈಋತ್ಯ ಮಾನ್ಸೂನ್ ಮಳೆ ಕಡಿಮೆಯಾಗುತ್ತದೆ. ಭಾರತದಲ್ಲಿ ಉತ್ತಮ ಅಥವಾ ಹೆಚ್ಚು ಮಳೆಯಾಗುತ್ತದೆ. ಬರ, ಪ್ರವಾಹ. ಭಾರತ ಆಸ್ಟ್ರೇಲಿಯಾಗಳಲ್ಲಿ ಬರ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. ಆಸ್ಟ್ರೇಲಿಯಾ ಭಾರತಗಳಲ್ಲಿ ಪ್ರವಾಹ ಅಥವಾ ಹೆಚ್ಚು ಮಳೆಯಾಗುತ್ತದೆ. ಕೃಷಿ ಪರಿಣಾಮ. ಕೃಷಿ ಉತ್ಪಾದನೆ ಮೇಲೆ ಪ್ರತಿಕೂಲ ಅಂದರೆ ನಕಾರಾತ್ಮಕ ಪರಿಣಾಮ. ಕೃಷಿಗೆ ಅತ್ಯಂತ ಅನುಕೂಲ ಹಾಗೂ ಬೆಳೆ ಉತ್ಪಾದನೆ ಹೆಚ್ಚಳ. ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನವು ತಾತ್ಕಾಲಿಕವಾಗಿ ಹೆಚ್ಚಾಗುತ್ತದೆ. ಜಾಗತಿಕ ತಾಪಮಾನವು ತಾತ್ಕಾಲಿಕವಾಗಿ ಕಡಿಮೆಯಾಗುತ್ತದೆ. 4. ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾದ ಹೆಚ್ಚಿನ ಮುಖ್ಯಾಂಶಗಳು. ವಾಕರ್ ಚಲನೆ. ಪ್ರಶಾಂತ ಮಹಾಸಾಗರದ ಮೇಲಿನ ವಾತಾವರಣದ ವಾಯು ಸಂಚಲನಕ್ಕೆ ವಾಕರ್ ಚಲನೆ ಎಂದು ಹೆಸರು. ಎಲ್ ನೀನೋ ಸಮಯದಲ್ಲಿ ಈ ಚಲನೆ ದುರ್ಬಲಗೊಳ್ಳುತ್ತದೆ. ಭಾರತೀಯ ಮಹಾಸಾಗರದ ದ್ವಿಧ್ರುವ ಇಂಡಿಯನ್ ಓಷನ್ ಡೈಪೋಲ್. ಧನಾತ್ಮಕ ಪಾಸಿಟಿವ್ ಐಒಡಿ ಭಾರತೀಯ ಮಹಾಸಾಗರದ ಪಶ್ಚಿಮ ಭಾಗ ಬಿಸಿಯಾಗಿ ಭಾರತಕ್ಕೆ ಹೆಚ್ಚು ಮಳೆ ನೀಡುತ್ತದೆ. ಇದು ಎಲ್ ನೀನೋದ ಕೆಟ್ಟ ಪರಿಣಾಮವನ್ನು ನಿವಾರಿಸುತ್ತದೆ. ಋಣಾತ್ಮಕ ನೆಗೆಟಿವ್ ಐಒಡಿ ಭಾರತೀಯ ಮಹಾಸಾಗರದ ತಾಪಮಾನ ಕಡಿಮೆಯಾಗಿ ಮಳೆಯನ್ನು ಕುಗ್ಗಿಸುತ್ತದೆ. ಪೆರು ಕರಾವಳಿಯ ಮೀನುಗಾರಿಕೆ. ಎಲ್ ನೀನೋ ಸಂಭವಿಸಿದಾಗ ಪೆರು ಕರಾವಳಿಯಲ್ಲಿ ಬಿಸಿನೀರು ಆವರಿಸುವುದರಿಂದ ಪ್ಲಾಂಕ್ಟನ್ಗಳು ನಶಿಸಿ ಮೀನುಗಾರಿಕೆಗೆ ಭಾರೀ ಹೊಡೆತ ಬೀಳುತ್ತದೆ. ನೆನಪಿಡಲು ಸುಲಭ ಟ್ರಿಕ್ಸ್ ಮತ್ತು ಸುಳಿವುಗಳು. ಟ್ರಿಕ್ 1. ಎಲ್ ನೀನೋ ಎ ಅಂದರೆ ಎಚ್ಚರಿಕೆ ಅಥವಾ ಎಂಡು
ಅಂದರೆ ಬಿಸಿಲು, ಬಿಸಿನೀರು, ಕಡಿಮೆ ಮಳೆ, ಬರ. ಟ್ರಿಕ್ 2 ಲಾ ನೀನಾ ಅಂದರೆ ಲಾಭ, ತಂಪು ನೀರು, ಹೆಚ್ಚು ಮಳೆ, ರೈತರಿಗೆ ಲಾಭ. ಇದುವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು ಮತ್ತು ಉತ್ತರಗಳು. ಪ್ರಶ್ನೆ 1 ಎಲ್ ನೀನೋ ಹವಾಮಾನ ವಿದ್ಯಮಾನವು ಯಾವ ಮಹಾಸಾಗರದಲ್ಲಿ ಸಂಭವಿಸುತ್ತದೆ? ಉತ್ತರ ಪ್ರಶಾಂತ್ ಮಹಾಸಾಗರ. ಪ್ರಶ್ನೆ 2 ಲಾ ನೀನಾ ವಿದ್ಯಮಾನವು ಭಾರತದ ನೈಋತ್ಯ ಮಾನ್ಸೂನ್ ಮಳೆಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಉತ್ತರ ಸಾಮಾನ್ಯಕ್ಕಿಂತ ಹೆಚ್ಚಿನ ಹಾಗೂ ಉತ್ತಮ ಮಳೆಯನ್ನು ತರುತ್ತದೆ. ಪ್ರಶ್ನೆ 3 ಸ್ಪ್ಯಾನಿಷ್ ಭಾಷೆಯಲ್ಲಿ ಎಲ್ ನೀನೋ ಎಂದರೆ ಏನರ್ಥ? ಉತ್ತರ ಚಿಕ್ಕ ಬಾಲಕ ಅಥವಾ ಏಸು ಕ್ರಿಸ್ತ್. ಪ್ರಶ್ನೆ 4 ಎಲ್ ನೀನೋ ಸಮಯದಲ್ಲಿ ಪ್ರಶಾಂತ್ ಮಹಾಸಾಗರದ ವ್ಯಾಪಾರ ಗಾಳಿಗಳು ಹೇಗಿರುತ್ತವೆ? ಉತ್ತರ ವ್ಯಾಪಾರ ಗಾಳಿಗಳು ದುರ್ಬಲಗೊಳ್ಳುತ್ತವೆ. ಪ್ರಶ್ನೆ 5 ಇಎನ್ಎಸ್ಒ ಇದರ ಪೂರ್ಣ ರೂಪವೇನು? ಉತ್ತರ ಎಲ್ ನೀನೋ ದಕ್ಷಿಣದ ಆಂದೋಲನ. ಐಎಎಸ್ ಮತ್ತು ಕೆಎಎಸ್ ಪರೀಕ್ಷೆಗಳ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು. ಪ್ರಶ್ನೆ 1 ಎನ್ಸೋ ಎಂದರೇನು? ಎಲ್ ನೀನೋ ಮತ್ತು ಲಾ ನೀನಾ ವಿದ್ಯಮಾನಗಳು ಭಾರತದ ಕೃಷಿ ಕ್ಷೇತ್ರ ಮತ್ತು ಭಾರತೀಯ ಮಾನ್ಸೂನ್ ವ್ಯವಸ್ಥೆಯ ಮೇಲೆ ಬೀರುವ ಪ್ರಭಾವಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಪ್ರಶ್ನೆ 2 ಪ್ರಶಾಂತ್ ಮಹಾಸಾಗರದಲ್ಲಿ ನಡೆಯುವ ವಾಕರ್ ಚಲನೆ ಎಂದರೇನು? ಎಲ್ ನೀನೋ ವಿದ್ಯಮಾನದ ಸಮಯದಲ್ಲಿ ಈ ಚಲನೆಯಲ್ಲಾಗುವ ಬದಲಾವಣೆಗಳು ಜಾಗತಿಕ ಹವಾಮಾನ ವೈಪರೀತ್ಯಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ವಿವರಿಸಿ. ಪ್ರಶ್ನೆ 3 ಭಾರತೀಯ ಮಹಾಸಾಗರದ ದ್ವಿಧ್ರುವ ಧನಾತ್ಮಕವಾಗಿದ್ದಾಗ ಅದು ಎಲ್ ನೀನೋದ ನಕಾರಾತ್ಮಕ ಪರಿಣಾಮವನ್ನು ಸರಿದೂಗುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಭವಿಸ 10 ಮುಖ್ಯ ಪ್ರಶ್ನೋತ್ತರಗಳು. ಪ್ರಶ್ನೆ 1 ಪ್ರಶಾಂತ್ ಮಹಾಸಾಗರದ ಸಮುದ್ರದ ಮೇಲ್ಮೈ ನೀರು ಸಾಮಾನ್ಯಕ್ಕಿಂತ ತಂಪಾಗುವ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಲಾ ನೀನಾ. ಪ್ರಶ್ನೆ 2 ಎಲ್ ನೀನೋ ವಿದ್ಯಮಾನದಿಂದಾಗಿ ಜಾಗತಿಕ ತಾಪಮಾನದಲ್ಲಿ ಉಂಟಾಗುವ ತಾತ್ಕಾಲಿಕ ಬದಲಾವಣೆ ಏನು? ಉತ್ತರ ಜಾಗತಿಕ ತಾಪಮಾನವು ತಾತ್ಕಾಲಿಕವಾಗಿ ಹೆಚ್ಚಾಗುತ್ತದೆ. ಪ್ರಶ್ನೆ 3 ಸ್ಪ್ಯಾನಿಷ್ ಭಾಷೆಯಲ್ಲಿ ಲಾ ನೀನಾ ಎಂದರೆ ಏನರ್ಥ? ಉತ್ತರ ಚಿಕ್ಕ ಬಾಲಕಿ ಎಂದರ್ಥ. ಪ್ರಶ್ನೆ 4 ಯಾವ ವಿದ್ಯಮಾನ ಸಂಭವಿಸಿದಾಗ ಪೆರು ಕರಾವಳಿಯಲ್ಲಿ ಅಪ್ವೆಲ್ಲಿಂಗ್ ಅಂದರೆ ತಂಪು ನೀರು ಮೇಲೇರುವುದು ಹೆಚ್ಚಾಗಿ ಮೀನುಗಾರಿಕೆ ಅಭಿವೃದ್ಧಿಯಾಗುತ್ತದೆ? ಉತ್ತರ ಲಾ ನೀನಾ ಸಮಯದಲ್ಲಿ. ಪ್ರಶ್ನೆ 5 ಎಲ್ ನೀನೋ ವಿದ್ಯಮಾನದಿಂದ ಭಾರತದ ಯಾವ ಮಾನ್ಸೂನ್ ಮಳೆಯ ಮೇಲೆ ನೇರ ನಕಾರಾತ್ಮಕ ಪ್ರಭಾವ ಬೀರುತ್ತದೆ? ಉತ್ತರ ನೈಋತ್ಯ ಮಾನ್ಸೂನ್ ಮಳೆ. ಪ್ರಶ್ನೆ 6 ಎಲ್ ನೀನೋ ಮತ್ತು ಲಾ ನೀನಾಗಳಿಗೆ ಸಂಬಂಧಿಸಿದ ವಾತಾವರಣದ ವಾಯು ಸಂಚಲನ ಕೋಶವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ವಾಕರ್ ಕೋಶ ಅಥವಾ ವಾಕರ್ ಚಲನೆ. ಪ್ರಶ್ನೆ 7 ಎಲ್ ನೀನೋ ಸಮಯದಲ್ಲಿ ಪ್ರಶಾಂತ್ ಮಹಾಸಾಗರದ ಯಾವ ಭಾಗದಲ್ಲಿ ನೀರು ಹೆಚ್ಚು ಬೆಚ್ಚಗಾಗುತ್ತದೆ? ಉತ್ತರ ಮಧ್ಯ ಮತ್ತು ಪೂರ್ವ ಪ್ರಶಾಂತ್ ಮಹಾಸಾಗರ, ಪೆರು ಕರಾವಳಿ. ಪ್ರಶ್ನೆ 8 ಭಾರತೀಯ ಮಹಾಸಾಗರದ ಯಾವ ಸ್ಥಿತಿ ಐಒಡಿ ಎಲ್ ನೀನೋ ಅವಧಿಯಲ್ಲೂ ಭಾರತದಲ್ಲಿ ಉತ್ತಮ ಮಳೆಯನ್ನು ನೀಡಲು ಸಹಾಯ ಮಾಡುತ್ತದೆ? ಉತ್ತರ ಧನಾತ್ಮಕ ಐಒಡಿ. ಪ್ರಶ್ನೆ 9 ಲಾ ನೀನಾ ವಿದ್ಯಮಾನದಿಂದ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷಿಯಾಗಳಲ್ಲಿ ಉಂಟಾಗುವ ಪ್ರಮುಖ ಹವಾಮಾನ ಬದಲಾವಣೆ ಏನು? ಉತ್ತರ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ. ಪ್ರಶ್ನೆ 10 ಹವಾಮಾನ ಬದಲಾವಣೆಗಳನ್ನು ತಿಳಿದು ಪ್ರಕೃತಿಯನ್ನು ರಕ್ಷಿಸಿ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ಎಂಬ ಸಂದೇಶವು ಯಾವುದರ ಜಾಗೃತಿಗೆ ಸಂಬಂಧಿಸಿದೆ? ಉತ್ತರ ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಎನ್ಸೋ ವಿದ್ಯಮಾನಗಳ ಜಾಗೃತಿಗೆ. ವಿಷಯ ಪಶ್ಚಿಮ ಘಟ್ಟಗಳು ಮತ್ತು ಪರಿಸರ ಸೂಕ್ಷ್ಮ ಪ್ರದೇಶ ಅಧಿಸೂಚನೆ. ಇತ್ತೀಚಿನ ಪ್ರಚಲಿತ ವಿದ್ಯಮಾನ. ಇತ್ತೀಚೆಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ 6 ರಾಜ್ಯಗಳ ಸುಮಾರು 56,800 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಅಧಿಕೃತವಾಗಿ ಘೋಷಿಸಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಹಿನ್ನೆಲೆ: ಕಳೆದ 13 ವರ್ಷಗಳಿಂದ ಬಾಕಿಯಿದ್ದ ಪರಿಸರ ಸೂಕ್ಷ್ಮವಲಯ ಅಧಿಸೂಚನೆ ಪ್ರಕ್ರಿಯೆಯು ಪ್ರಸ್ತುತ ಅಂತಿಮ ಹಂತಕ್ಕೆ ತಲುಪಿದೆ. ಕರ್ನಾಟಕದ ಪಾಲು. ಈ ಕರಡು ಅಧಿಸೂಚನೆಯಲ್ಲಿ
ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ 20,668 ಚದರ ಕಿಲೋಮೀಟರ್ ಸುಮಾರು 1,576 ಹಳ್ಳಿಗಳ ಪ್ರದೇಶವನ್ನು ಇಎಸ್ಎ ವ್ಯಾಪ್ತಿಗೆ ಸೇರಿಸಲು ಪ್ರಸ್ತಾವಿಸಲಾಗಿದೆ. ಪರಿಸರ ಸೂಕ್ಷ್ಮ ಪ್ರದೇಶ ಎಂದರೇನು? ಶ್ರೀಮಂತ ಜೈವಿಕ ವೈವಿಧ್ಯತೆ, ಸೂಕ್ಷ್ಮ ಪರಿಸರ ವ್ಯವಸ್ಥೆ ಮತ್ತು ಭೌಗೋಳಿಕ ಪರಿಸರ ಪ್ರಾಮುಖ್ಯತೆಯಿಂದಾಗಿ ಮಾನವನ ಅಪರಿಮಿತ ಹಸ್ತಕ್ಷೇಪದಿಂದ ರಕ್ಷಣೆ ಒಳಪಡಿಸಬೇಕಾದ ಸೂಕ್ಷ್ಮ ವಲಯವನ್ನು ಪರಿಸರ ಸೂಕ್ಷ್ಮ ವಲಯ ಅಥವಾ ಪ್ರದೇಶ ಎಂದು ಕರೆಯಲಾಗುತ್ತದೆ. ಕಾನೂನು ಆಧಾರ 1986ರ ಪರಿಸರ ಸಂರಕ್ಷಣೆ ಕಾಯ್ದೆಯ ನಿಯಮ 3(2) ಅಡಿಯಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಅಧಿಸೂಚಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ. ಪರಿಸರ ಸೂಕ್ಷ್ಮ ಪ್ರದೇಶ ಮತ್ತು ಪರಿಸರ ಸೂಕ್ಷ್ಮ ವಲಯದ ನಡುವಿನ ವ್ಯತ್ಯಾಸ. ವೈಶಿಷ್ಟ್ಯಗಳು. ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿ: ಜೈವಿಕ ವೈವಿಧ್ಯತೆ, ಸ್ಥಳೀಯ ಪ್ರದೇಶ, ಜಲಮೂಲಗಳು, ಅರಣ್ಯಗಳಿಂದ ಸಮೃದ್ಧವಾದ ವಿಶಾಲ ಭೂಪ್ರದೇಶ, ಉದಾಹರಣೆಗೆ ಇಡೀ ಪಶ್ಚಿಮ ಘಟ್ಟ. ಪರಿಸರ ಸೂಕ್ಷ್ಮ ವಲಯ: ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯಗಳ ಸುತ್ತಲಿನ ಬಫರ್ ವಲಯ, ಉದಾಹರಣೆಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಸುತ್ತಲಿನ 1ರಿಂದ 10 ಕಿಲೋಮೀಟರ್ ವ್ಯಾಪ್ತಿ. ಉದ್ದೇಶ: ಮಾನವನ ಹಾನಿಕಾರಕ ಪ್ರವೇಶ ಮತ್ತು ಅತಿಯಾದ ಸಾಗುವಳಿಯನ್ನು ಸಂಪೂರ್ಣವಾಗಿ ನಿಷೇಧಿಸುವುದು. ಉದ್ದೇಶಿತ ಸುರಕ್ಷಿತ ಪ್ರದೇಶಕ್ಕೆ ಪ್ರವೇಶವನ್ನು ತಡೆಯುವುದು ಮತ್ತು ಬಫರ್ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುವುದು. ಮಾನ್ಯತೆ: 1986ರ ಪರಿಸರ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಘೋಷಣೆ. 1972ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಮತ್ತು 1986ರ ಪರಿಸರ ಕಾಯ್ದೆ ಅಡಿಯಲ್ಲಿ ಘೋಷಣೆ. ಪಶ್ಚಿಮ ಘಟ್ಟಗಳ ಕುರಿತಾದ ಪ್ರಮುಖ ಸಮಿತಿಗಳು. ಗಾಡ್ಗಿಲ್ ಸಮಿತಿ 2011. ಮಾಧವ್ ಗಾಡ್ಗಿಲ್ ನೇತೃತ್ವದ ಸಮಿತಿಯು ಸಂಪೂರ್ಣ ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲು ಶಿಫಾರಸು ಮಾಡಿತ್ತು. ಕಸ್ತೂರಿ ರಂಗನ್ ಸಮಿತಿ 2013. ಡಾ. ಕೆ. ಕಸ್ತೂರಿ ರಂಗನ್ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆಯು ಅತಿ ಹೆಚ್ಚು ಪರಿಸರ ಮೌಲ್ಯವನ್ನು ಹೊಂದಿರುವ ಪಶ್ಚಿಮ ಘಟ್ಟಗಳ 37%, ಅಂದರೆ ಸುಮಾರು 56,000 ಕಿಲೋಮೀಟರ್ ಭೂಪ್ರದೇಶವನ್ನು ಇಎಸ್ಎ ಎಂದು ಅಧಿಸೂಚಿಸಲು ಶಿಫಾರಸು ಮಾಡಿತು. ಪಶ್ಚಿಮ ಘಟ್ಟಗಳು ವಿಸ್ತೃತ ಪೂರಕ ಮಾಹಿತಿ. ಸ್ಥಳೀಯ ಹೆಸರುಗಳು. ಕರ್ನಾಟಕ ಮತ್ತು ಉತ್ತರ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಎಂದು ಕರೆಯಲಾಗುತ್ತದೆ. ಕೇರಳ ರಾಜ್ಯದಲ್ಲಿ ಸಹ್ಯ ಪರ್ವತಂ ಎಂದು ಕರೆಯಲಾಗುತ್ತದೆ. ವ್ಯಾಪ್ತಿ ಮತ್ತು ವಿಸ್ತಾರ. ಗುಜರಾತ್ ರಾಜ್ಯದ ಉತ್ತರದ ತಾಪತಿ ನದಿಯಿಂದ ದಕ್ಷಿಣದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಸುಮಾರು 1,600 ಕಿಲೋಮೀಟರ್ ವಿಸ್ತರಿಸಿದೆ. ಇದು ಭಾರತದ 6 ರಾಜ್ಯಗಳಲ್ಲಿ ಹರಿದು ಹೋಗಿದೆ: ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಜಾಗತಿಕ ಪ್ರಾಮುಖ್ಯತೆ. ಭಾರತದ 4 ಜೈವಿಕ ವೈವಿಧ್ಯತೆಯ ಬಿಸಿ ತಾಣಗಳಲ್ಲಿ ಒಂದು. ಉಳಿದ 3 ಹಿಮಾಲಯ, ಇಂಡೋ-ಬರ್ಮಾ, ಸುಂಡಾಲ್ಯಾಂಡ್ ಅಥವಾ ನಿಕೋಬಾರ್. 2012ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಪಶ್ಚಿಮ ಘಟ್ಟಗಳ 39 ನಿರ್ದಿಷ್ಟ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ. ಉತ್ತರದಲ್ಲಿ ಕಾರವಾರದ ಜೋಯಿಡಾದಿಂದ ಆರಂಭಿಸಿ ದಕ್ಷಿಣದಲ್ಲಿ ಚಾಮರಾಜಮಗರದ ಬಿಳಿಗರಿರಂಗನ ಬೆಟ್ಟದವರೆಗೆ ಒಟ್ಟು 10 ಜಿಲ್ಲೆಗಳು: ಚಾಮರಾಜಮಗರ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ. ಇಲ್ಲಿ ಸ್ಥಾಪಿತವಾದ ಕರ್ನಾಟಕ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆ ಸಮಿತಿಯು ಇದರ ರಕ್ಷಣೆಗೆ ಶ್ರಮಿಸುತ್ತಿದೆ. ಇಲ್ಲಿನ ಸುಮಾರು 325 ಪ್ರಭೇದಗಳು ಐಯುಸಿಎನ್ ಕೆಂಪು ಪಟ್ಟಿಗೆ ಸೇರಿವೆ. ಪಶ್ಚಿಮ ಘಟ್ಟದಲ್ಲಿ ಉದ್ಭವಿಸುವ ನದಿಗಳು. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅರಬ್ಬಿ ಸಮುದ್ರ ಸೇರುತ್ತವೆ: ಪೆರಿಯಾರ್, ಭರತಪುಳ, ನೇತ್ರಾವತಿ, ಶರಾವತಿ, ಜೋಗ್ ಜಲಪಾತ, ಮಾಂಡವಿ, ಅಘನಾಶಿನಿ, ಕಾಳಿ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಬಂಗಾಳ ಕೊಲ್ಲಿ ಸೇರುತ್ತವೆ: ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಭೀಮಾ, ಮಲಪ್ರಭಾ, ಘಟಪ್ರಭಾ, ಹೇಮಾವತಿ, ಕಬಿನಿ. ಜೈವಿಕ ವೈವಿಧ್ಯತೆ ಮತ್ತು ಪ್ರಮುಖ ಶಿಖರಗಳು. ಸ್ಥಳೀಯ ಅಪರೂಪದ ಪ್ರಾಣಿಗಳು. ನೀಲಗಿರಿ ಥರ್, ಅಳಿವಿನಂಚಿನಲ್ಲಿರುವ ಪರ್ವತ ಆಡು. ಸಿಂಹಬಾಲದ ಸಿಂಹ, ಪಶ್ಚಿಮ ಘಟ್ಟಗಳ ನಿತ್ಯಹರಿದ್ವರ್ಣ ಕಾಡುಗಳಲ್ಲಿ ಮಾತ್ರ ಕಂಡುಬರುವ ವಿಶೇಷ ಪ್ರಭೇದದ ಕೋತಿ. ಮೀಸಲು ಜೀವಗೋಳ ಮೀಸಲುಗಳು. ಅಗಸ್ತ್ಯಮಲೈ ಜೀವಗೋಳ ಮೀಸಲು, ನೀಲಗಿರಿ ಜೀವಗೋಳ ಮೀಸಲು,
ಭಾರತದ ಪ್ರಥಮ ಜೀವಗೋಳ ಮೀಸಲು 1986. ಎತ್ತರದ ಶಿಖರಗಳು: ಆನೈಮುಡಿ 2695 ಮೀಟರ್, ಪಶ್ಚಿಮ ಘಟ್ಟಗಳು ಮತ್ತು ಇಡೀ ದಕ್ಷಿಣ ಭಾರತದ ಅತ್ಯೆತ್ತರದ ಶಿಖರ ಕೇರಳದಲ್ಲಿದೆ. ಮುಳ್ಳಯ್ಯನಗಿರಿ 1930 ಮೀಟರ್, ಕರ್ನಾಟಕದ ಅತ್ಯೆತ್ತರದ ಶಿಖರ ಚಿಕ್ಕಮಗಳೂರಿನಲ್ಲಿದೆ. ವಿವಿಧ ರಾಜ್ಯಗಳಲ್ಲಿ ಕಂಡುಬರುವ ಪ್ರಮುಖ ಘಾಟಿಗಳು ಮತ್ತು ಕಣಿವೆಗಳು: ಮಹಾರಾಷ್ಟ್ರದ ಪ್ರಮುಖ ಘಾಟಿಗಳು: ತಾಲ್ ಘಾಟ್, ಕಸಾರಾ ಘಾಟ್, ಮುಂಬೈ ಮತ್ತು ನಾಸಿಕ್; ಭೋರ್ ಘಾಟ್, ಮುಂಬೈ ಮತ್ತು ಪುಣೆ; ಕುಂಭರ್ಲಿ ಘಾಟ್, ರತ್ನಾಗಿರಿ ಮತ್ತು ಸತಾರಾ; ಅಂಬೋಲಿ ಘಾಟ್, ಸಾವಂತವಾಡಿ ಮತ್ತು ಬೆಳಗಾವಿ, ಕರ್ನಾಟಕ. ಕರ್ನಾಟಕದ ಪ್ರಮುಖ ಘಾಟಿಗಳು: ಆಗುಂಬೆ ಘಾಟ್, ಉಡುಪಿ ಮತ್ತು ಶಿವಮೊಗ್ಗ, ಕರ್ನಾಟಕದ ಚಿರಾಪುಂಜಿ; ಚಾರ್ಮಾಡಿ ಘಾಟ್, ಮಂಗಳೂರು ಮತ್ತು ಚಿಕ್ಕಮಗಳೂರು; ಶಿರಾಡಿ ಘಾಟ್, ಮಂಗಳೂರು ಮತ್ತು ಹಾಸನ; ಹುಲಿಕಲ್ ಘಾಟ್, ಬಾಳೇಬರೆ, ಉಡುಪಿ ಮತ್ತು ಶಿವಮೊಗ್ಗ; ಸಾಂಪಾಜೆ ಘಾಟ್, ಮಂಗಳೂರು ಮತ್ತು ಮಡಿಕೇರಿ; ಬಿಸಿಲೆ ಘಾಟ್, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರ; ದೇವಿಮನೆ ಘಾಟ್, ಕುಮಟಾ ಮತ್ತು ಶಿರ್ಸಿ. ಕೇರಳ ಮತ್ತು ತಮಿಳುನಾಡಿನ ಪ್ರಮುಖ ಕಣಿವೆಗಳು: ಪಾಲ್ಘಾಟ್ ಕಣಿವೆ, ಪಾಲ್ಘಾಟ್, ಕೇರಳ ಮತ್ತು ಕೊಯಮತ್ತೂರು, ತಮಿಳುನಾಡು; ಶಂಕೋಟಾ ಕಣಿವೆ, ಕೊಲ್ಲಂ, ಕೇರಳ ಮತ್ತು ಮಧುರೈ, ತಮಿಳುನಾಡು. ನೆನಪಿಡಲು ಸುಲಭ ಟ್ರಿಕ್ಸ್ ಮತ್ತು ಸುಳಿವುಗಳು. ಟ್ರಿಕ್ 1. ಮಹಾರಾಷ್ಟ್ರದ ಘಾಟಿಗಳ ಅನುಕ್ರಮ ನೆನಪಿಡಲು ಶಾರ್ಟ್ ಕೋಡ್: ತಾ ಭೋ ಕು ಅಂ. ತಾ, ತಾಲ್ ಘಾಟ್, ಮುಂಬೈ ಮತ್ತು ನಾಸಿಕ್; ಭೋರ್ ಘಾಟ್, ಮುಂಬೈ ಮತ್ತು ಪುಣೆ; ಕುಂಭರ್ಲಿ ಘಾಟ್, ರತ್ನಾಗಿರಿ ಮತ್ತು ಸತಾರಾ; ಅಂ, ಅಂಬೋಲಿ ಘಾಟ್, ಸಾವಂತವಾಡಿ ಮತ್ತು ಬೆಳಗಾವಿ. ಟ್ರಿಕ್ 2. ಶಿಖರಗಳ ನೆನಪು: ದಕ್ಷಿಣ ಭಾರತ ವರ್ಸಸ್ ಕರ್ನಾಟಕ. ಆನೈಮುಡಿ, ಆನೆ, ದೊಡ್ಡ ಪ್ರಾಣಿ ಆನೆ, ಇಡೀ ದಕ್ಷಿಣ ಭಾರತದ ಅತಿದೊಡ್ಡ ಶಿಖರ. ಮುಳ್ಳಯ್ಯನಗಿರಿ, ಮುಳ್ಳು, ಚಿಕ್ಕಮಗಳೂರಿನ ಕಾಫಿ ತೋಟದಲ್ಲಿ ಮುಳ್ಳು, ಕರ್ನಾಟಕದ ಅತ್ಯೆತ್ತರದ ಶಿಖರ. ಟ್ರಿಕ್ 3. ಗಾಡ್ಗಿಲ್ ವರ್ಸಸ್ ಕಸ್ತೂರಿರಂಗನ್ ವರದಿ ನೆನಪಿಡಲು ಸುಳಿವು: ಜಿ. ಗಾಡ್ಗಿಲ್, ಗ್ರೀನ್, 100%, ಸಂಪೂರ್ಣ ಪಶ್ಚಿಮ ಘಟ್ಟ ಸಂರಕ್ಷಣೆ ಎಂದರು. ಕೆ. ಕಸ್ತೂರಿರಂಗನ್, 37%, ಕೆ. ಅಕ್ಷರ, 37%, ಪ್ರದೇಶಕ್ಕೆ ಮಾತ್ರ ಸೀಮಿತಗೊಳಿಸಿದರು. ಇದುವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು ಮತ್ತು ಉತ್ತರಗಳು. 1. ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕದಲ್ಲಿ ಏನೆಂದು ಕರೆಯಲಾಗುತ್ತದೆ? ಉತ್ತರ: ಸಹ್ಯಾದ್ರಿ. ಕೆಎಎಸ್ 2015, ಎಫ್ಡಿಎ 2017. 2. ದಕ್ಷಿಣ ಭಾರತದ ಅತ್ಯೆತ್ತರದ ಶಿಖರ ಯಾವುದು? ಉತ್ತರ: ಆನೈಮುಡಿ, 2695 ಮೀಟರ್. ಪಿಎಸ್ಐ 2018, ಪಿಡಿಒ 2017. 3. ಮುಂಬೈ ಮತ್ತು ನಾಸಿಕ್ ನಗರಗಳನ್ನು ಸಂಪರ್ಕಿಸುವ ಪ್ರಮುಖ ಘಾಟಿ ಯಾವುದು? ಉತ್ತರ: ತಾಲ್ ಘಾಟ್ ಅಥವಾ ಕಸಾರಾ ಘಾಟ್. ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಸಂಬಂಧಿಸಿದಂತೆ 2013ರಲ್ಲಿ ವರದಿ ನೀಡಿದ ಸಮಿತಿ ಯಾವುದು? ಉತ್ತರ: ಡಾ. ಕೆ. ಕಸ್ತೂರಿರಂಗನ್ ಸಮಿತಿ, ಅಸಿಸ್ಟೆಂಟ್ ಪ್ರೊಫೆಸರ್, 2021. 5. ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಪಶ್ಚಿಮ ಘಟ್ಟಗಳನ್ನು ಸೇರಿಸಿದ ವರ್ಷ ಯಾವುದು? ಉತ್ತರ: 2012. ಎಚ್ಎಸ್ಟಿಆರ್ 2015, ಕೆಎಎಸ್ 2017. 6. ಸಿಂಹಬಾಲದ ಸಿಂಹ ಪ್ರಾಣಿಯು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ? ಉತ್ತರ: ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ. ಯುಪಿಎಸ್ಸಿ ಸಿಎಸ್ಸಿ 2013, ಜಿಪಿಎಸ್ಟಿಆರ್ 2019. 7. ಮಂಗಳೂರು ಮತ್ತು ಹಾಸನ ನಗರಗಳನ್ನು ಸಂಪರ್ಕಿಸುವ ಪ್ರಸಿದ್ಧ ಘಾಟಿ ಯಾವುದು? ಉತ್ತರ: ಶಿರಾಡಿ ಘಾಟ್. ಕೆಎಎಸ್ ಮತ್ತು ಐಎಎಸ್ ಪರೀಕ್ಷೆಗಳಿಗೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು. ಸೂಚನೆ: ನಿಯಮದ ಪ್ರಕಾರ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿಲ್ಲ. ನಿಮ್ಮ ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನು ಮಾತ್ರ ನೀಡಲಾಗಿದೆ. Q1. ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ಅಭಿವೃದ್ಧಿಯ ನಡುವಿನ ಸಂಘರ್ಷವನ್ನು ವಿಶ್ಲೇಷಿಸಿ. ಗಾಡ್ಗಿಲ್ ಮತ್ತು ಕಸ್ತೂರಿರಂಗನ್ ವರದಿಗಳ ಪ್ರಮುಖ ಭಿನ್ನಾಭಿಪ್ರಾಯಗಳನ್ನು ಚರ್ಚಿಸಿ. ಕೆಎಎಸ್ ಮೇನ್ಸ್ 2017 ಅಥವಾ 2020. Q2. ಪಶ್ಚಿಮ ಘಟ್ಟಗಳನ್ನು ಜಾಗತಿಕ ಜೈವಿಕ ವೈವಿಧ್ಯತೆಯ ಬಿಸಿ ತಾಣವೆಂದು ಏಕೆ ಪರಿಗಣಿಸಲಾಗಿದೆ? ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ 10 ಸಂಭವನೀಯ ಪ್ರಶ್ನೋತ್ತರಗಳು. ಪ್ರಶ್ನೆ:
ಕೇಂದ್ರ ಪರಿಸರ ಸಚಿವಾಲಯವು ಕಸ್ತೂರಿ ರಂಗನ್ ವರದಿಯ ಪ್ರಕಾರ ಪಶ್ಚಿಮ ಘಟ್ಟಗಳ ಶೇಕಡ ಎಷ್ಟರಷ್ಟು ಭಾಗವನ್ನು ಇಎಸ್ಎ ಎಂದು ಪ್ರಸ್ತಾವಿಸಿದೆ? ಉತ್ತರ ಶೇಕಡ 37%, ಅಂದರೆ ಸುಮಾರು 56,800 ಚದರ ಕಿಲೋಮೀಟರ್. ಪ್ರಶ್ನೆ: ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಇಎಸ್ಎಗಳನ್ನು ಕೇಂದ್ರ ಸರ್ಕಾರವು ಯಾವ ಕಾಯಿದೆಯ ಅಡಿಯಲ್ಲಿ ಅಧಿಕೃತವಾಗಿ ಘೋಷಿಸುತ್ತದೆ? ಉತ್ತರ 1986ರ ಪರಿಸರ ಸಂರಕ್ಷಣಾ ಕಾಯಿದೆಯ ನಿಯಮ 3(2) ಅಡಿಯಲ್ಲಿ. ಪ್ರಶ್ನೆ: ಕಸ್ತೂರಿ ರಂಗನ್ ವರದಿಯ ಕರಡು ಅಧಿಸೂಚನೆಯಲ್ಲಿ ಕರ್ನಾಟಕ ರಾಜ್ಯದ ಎಷ್ಟು ಚದರ ಕಿಲೋಮೀಟರ್ ಪ್ರದೇಶವನ್ನು ಇಎಸ್ಎ ವ್ಯಾಪ್ತಿಗೆ ಪ್ರಸ್ತಾವಿಸಲಾಗಿದೆ? ಉತ್ತರ 20,668 ಚದರ ಕಿಲೋಮೀಟರ್. ಪ್ರಶ್ನೆ: ಮುಂಬೈ ಮತ್ತು ಪುಣೆ ನಗರಗಳನ್ನು ಸಂಪರ್ಕಿಸುವ ಪಶ್ಚಿಮ ಘಟ್ಟದ ಪ್ರಮುಖ ಘಾಟ್ ಯಾವುದು? ಉತ್ತರ ಭೋರ್ಘಾಟ್. ಪ್ರಶ್ನೆ: ಕೇರಳ ಮತ್ತು ತಮಿಳುನಾಡು ರಾಜ್ಯಗಳನ್ನು ಸಂಪರ್ಕಿಸುವ ಪ್ರಮುಖ ನೈಸರ್ಗಿಕ ಕಣಿವೆ ಅಥವಾ ಗ್ಯಾಪ್ ಯಾವುದು? ಉತ್ತರ ಪಾಲ್ಘಾಟ್ ಕಣಿವೆ. ಪ್ರಶ್ನೆ: ಕರ್ನಾಟಕದ ಚಿರಾಪುಂಜಿ ಎಂದೇ ಪ್ರಸಿದ್ಧವಾಗಿರುವ ಮತ್ತು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿರುವ ಪ್ರಮುಖ ಘಾಟ್ ಯಾವುದು? ಉತ್ತರ ಆಗುಂಬೆ ಘಾಟ್, ಶಿವಮೊಗ್ಗ, ಉಡುಪಿ. ಪ್ರಶ್ನೆ: ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಸಿದ್ಧ ನೀಲಿಗಿರಿ ಥಹರ್ ಎಂಬುದು ಯಾವುದರ ತಳಿ ಅಥವಾ ಪ್ರಭೇದವಾಗಿದೆ? ಉತ್ತರ ಕಾಡು ಪರ್ವತ ಆಡು. ಪ್ರಶ್ನೆ: ಪಶ್ಚಿಮ ಘಟ್ಟಗಳ ಒಟ್ಟು ಸಾಲುಗಳು ಭಾರತದ ಎಷ್ಟು ರಾಜ್ಯಗಳಲ್ಲಿ ವಿಸ್ತರಿಸಿವೆ? ಉತ್ತರ 6 ರಾಜ್ಯಗಳು: ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಪ್ರಶ್ನೆ: ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರವನ್ನು ಸಂಪರ್ಕಿಸುವ ಕರ್ನಾಟಕದ ಪ್ರಕೃತಿ ಸೌಂದರ್ಯಭರಿತ ಘಾಟ್ ಯಾವುದು? ಉತ್ತರ ಬಿಸಿಲೆ ಘಾಟ್. ಪ್ರಶ್ನೆ: 2011ರಲ್ಲಿ ಪಶ್ಚಿಮ ಘಟ್ಟಗಳ 100% ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು? ಉತ್ತರ ಮಾಧವ್ ಗಾಡ್ಗಿಲ್ ಸಮಿತಿ. ಫ್ರಾನ್ಸ್ನ ಎವಿಯಾನ್ನಲ್ಲಿ ಯಶಸ್ವಿ 52ನೇ G7 ಶೃಂಗಸಭೆ, ಜಾಗತಿಕ ಸಹಭಾಗಿತ್ವದ ಹೊಸ ಮೈಲಿಗಲ್ಲು. ಸ್ಪರ್ಧಾತ್ಮಕ ಪರೀಕ್ಷೆಗಳು: ಐಎಎಸ್, ಕೆಎಎಸ್, ಪಿಡಿಒ, ಪಿಸಿ, ಪಿಎಸ್ಐ, ಎಫ್ಡಿಎ, ಎಸ್ಡಿಎ, ವಿಎ. ಸಮಗ್ರ ವಿಶೇಷ ನೋಟ್ಸ್. ಪ್ರಚಲಿತ ವಿದ್ಯಮಾನಗಳ ಹಿನ್ನೆಲೆ: ಫ್ರಾನ್ಸ್ನ ಎವಿಯಾನ್ ನಗರದಲ್ಲಿ ಹೊಸ ಸಹಭಾಗಿತ್ವಗಳ ರಚನೆ ಮತ್ತು ಅಂತಾರಾಷ್ಟ್ರೀಯ ಐಕ್ಯತೆಯ ಮರುಸ್ಥಾಪನೆ ಎಂಬ ಅತ್ಯಂತ ಮಹತ್ವದ ಧ್ಯೇಯವಾಕ್ಯದೊಂದಿಗೆ ಆಯೋಜಿಸಲಾಗಿದ್ದ 52ನೇ G7 ಶೃಂಗಸಭೆಯಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಯವರು ಭಾಗವಹಿಸಿ ಜಾಗತಿಕ ವೇದಿಕೆಯಲ್ಲಿ ಭಾರತದ ಧ್ವನಿಯನ್ನ ಎತ್ತಿಹಿಡಿದರು. 1. G7 ಒಕ್ಕೂಟದ ಸಮಗ್ರ ಪರಿಚಯ ಮತ್ತು ಪ್ರಮುಖ ಮುಖ್ಯಾಂಶಗಳು. ಖಾಯಂ ಸದಸ್ಯತೆಯ ಸ್ಥಿತಿ: ಭಾರತವು G7 ಒಕ್ಕೂಟದ ಖಾಯಂ ಸದಸ್ಯ ರಾಷ್ಟ್ರವಾಗಿರುವುದಿಲ್ಲ. ಆದರೆ ಜಾಗತಿಕ ಪ್ರಭಾವದ ಹಿನ್ನೆಲೆಯಲ್ಲಿ ಈ ಬಾರಿ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ್ದ ಫ್ರಾನ್ಸ್ ದೇಶವು ಭಾರತವನ್ನ ಪಾಲುದಾರ ರಾಷ್ಟ್ರ ಆಗಿ ಭಾಗವಹಿಸಲು ವಿಶೇಷ ಆಹ್ವಾನ ನೀಡಿತ್ತು. ಒಕ್ಕೂಟದ ಸ್ವರೂಪ: G7 ಗ್ರೂಪ್ ಆಫ್ 7 ಎಂಬುದು ವಿಶ್ವದ ಅತ್ಯಂತ ಪ್ರಬಲ ಹಾಗೂ ಮುಂದುವರೆದ ಆರ್ಥಿಕತೆಯನ್ನ ಹೊಂದಿರುವ 7 ರಾಷ್ಟ್ರಗಳ ಅತ್ಯುನ್ನತ ಅನೌಪಚಾರಿಕ ಒಕ್ಕೂಟವಾಗಿದೆ. ಇದಕ್ಕೆ ಯಾವುದೇ ಅಧಿಕೃತ ಪ್ರಧಾನ ಕಚೇರಿ ಅಥವಾ ಕಾಯಂ ಸಚಿವಾಲಯವಿಲ್ಲ. ಖಾಯಂ ಸದಸ್ಯ ರಾಷ್ಟ್ರಗಳು: ಅಮೆರಿಕ, ಯುಎಸ್ಎ, ಬ್ರಿಟನ್, ಯುಕೆ, ಫ್ರಾನ್ಸ್, ಜರ್ಮನಿ, ಇಟಲಿ, ಕೆನಡಾ ಮತ್ತು ಜಪಾನ್. ವಿಶೇಷ ಪ್ರಾತಿನಿಧ್ಯ: ಯುರೋಪಿಯನ್ ಯೂನಿಯನ್ ಇಯು ಈ ಒಕ್ಕೂಟದ ಯಾವುದೇ ನಿರ್ದಿಷ್ಟ ದೇಶದ ಕೂಟಾಡಿ ಬರದಿದ್ದರೂ ಸಹ ಒಕ್ಕೂಟದ ಎಲ್ಲಾ ಜಾಗತಿಕ ಚಟುವಟಿಕೆಗಳು ಮತ್ತು ಉನ್ನತ ಮಟ್ಟದ ನಿರ್ಧಾರಗಳಲ್ಲಿ ವಿಶೇಷ ಪ್ರಾತಿನಿಧ್ಯದೊಂದಿಗೆ ಸಕ್ರಿಯವಾಗಿ ಭಾಗವಹಿಸುತ್ತದೆ. ಜಾಗತಿಕ ಪ್ರಭಾವದ ಅಂಕಿಅಂಶಗಳು: G7 ರಾಷ್ಟ್ರಗಳು ಒಟ್ಟು ವಿಶ್ವದ ಜನಸಂಖ್ಯೆಯ ಕೇವಲ 10% ಮಾತ್ರ ಹೊಂದಿದ್ದರೂ ಸಹ ಜಾಗತಿಕ ಒಟ್ಟು ಆಂತರಿಕ ಉತ್ಪನ್ನ ಗ್ಲೋಬಲ್ ಜಿಡಿಪಿ ಭಾರಿ ಪ್ರಮಾಣ ಎಂದರೆ ಸುಮಾರು 30% ಇಂದ 45% ಪಾಲನ್ನ ಹೊಂದಿವೆ. ಇವ ಸೂಪರ್ತಂಥ: ಜ್ಯೂಸ್ ವಿತ್ ಗರ್ಲ್ಫ್ರೆಂಡ್. ಜೆ ಜಪಾನ್, ಯು ಅಮೆರಿಕ, ಐ ಇಟಲಿ, ಸಿ ಕೆನಡಾ, ಇ ಇಂಗ್ಲೆಂಡ್, ಜಿ ಜರ್ಮನಿ, ಎಫ್ ಫ್ರಾನ್ಸ್. 2. G7 ಒಕ್ಕೂಟದ ಇತಿಹಾಸ ಮತ್ತು ಹಂತಹಂತದ ವಿಕಾಸ. ಆರಂಭಿಕ ಸ್ಥಾಪನೆ 1975. ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳು ಮತ್ತು ತೈಲ ಆಘಾತಗಳನ್ನು ಜಂಟಿಯಾಗಿ ಎದುರಿಸುವ ಉದ್ದೇಶದಿಂದ ಮೊಟ್ಟಮೊದಲ ಬಾರಿಗೆ 1975ರಲ್ಲಿ G6 ಹೆಸರಿನಲ್ಲಿ ಈ ಒಕ್ಕೂಟವನ್ನ ಸ್ಥಾಪಿಸಲಾಯಿತು. ಕೆನಡಾ ಸೇರ್ಪಡೆ 1976.
ಮುಂದಿನ ವರ್ಷವೇ ಅಂದರೆ 1976ರಲ್ಲಿ ಕೆನಡಾ ದೇಶವು ಈ ಪ್ರಭಾವಿ ಒಕ್ಕೂಟವನ್ನ ಸೇರಿದ ನಂತರ ಇದನ್ನ ಅಧಿಕೃತವಾಗಿ G7 ಎಂದು ಮರುನಾಮಕರಣ ಮಾಡಲಾಯಿತು. ರಷ್ಯಾದ ಸೇರ್ಪಡೆ ಮತ್ತು ಉಚ್ಚಾಟನೆ 1998 ಇಂದ 2014. 1998ರಲ್ಲಿ ರಷ್ಯಾ ದೇಶವು ಈ ಒಕ್ಕೂಟಕ್ಕೆ ಸೇರಿದಾಗ ಇದು G8 ಒಕ್ಕೂಟವಾಗಿ ಮಾರ್ಪಟ್ಟಿತ್ತು. ಆದರೆ 2014ರಲ್ಲಿ ರಷ್ಯಾವು ಉಕ್ರೇನ್ನ ಕ್ರಿಮಿಯಾ ಪ್ರದೇಶವನ್ನ ಕಾನೂನುಬಾಹಿರವಾಗಿ ವಶಪಡಿಸಿಕೊಂಡಿದ್ದರಿಂದ ರಷ್ಯಾವನ್ನ ಒಕ್ಕೂಟದಿಂದ ಅಮಾನತುಗೊಳಿಸಲಾಯಿತು. ತದನಂತರ ಇದು ಮತ್ತೆ G7 ಆಯಿತು. ಆಡಳಿತಾತ್ಮಕ ವೈಶಿಷ್ಟ್ಯ G7 ಒಕ್ಕೂಟವು ಯಾವುದೇ ಅಂತಾರಾಷ್ಟ್ರೀಯ ಕಾನೂನುಬದ್ಧ ಒಪ್ಪಂದ ಅಥವಾ ಸಮ್ಮೇಳನದ ಸನದು ಟ್ರೀಟಿ ಆಧಾರದ ಮೇಲೆ ರಚಿತವಾಗಿಲ್ಲ. ನಿರ್ಧಾರ ಪ್ರಕ್ರಿಯೆ ಈ ವೇದಿಕೆಯಲ್ಲಿ ಕೈಗೊಳ್ಳಲಾಗುವ ಎಲ್ಲಾ ಜಾಗತಿಕ ಮಟ್ಟದ ಪ್ರಮುಖ ನಿರ್ಧಾರಗಳನ್ನು ಸದಸ್ಯ ರಾಷ್ಟ್ರಗಳ ಸರ್ವಾನುಮತದ ಆಧಾರದ ಮೇಲೆಯೇ ಅಂತಿಮಗೊಳಿಸಲಾಗುತ್ತದೆ. 3. ಜಾಗತಿಕ ಮಟ್ಟದ ಇತರೆ ಪ್ರಮುಖ ಪ್ರಭಾವಿ ಗುಂಪುಗಳು. ಕ್ವಿಕ್ ರಿವಿಷನ್ ಬಾಕ್ಸ್. ಗುಂಪು ಪ್ರಮುಖ ಉದ್ದೇಶ ಮತ್ತು ಭಾರತದ ಪಾತ್ರ. G4 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ UNSC ಖಾಯಂ ಸದಸ್ಯತ್ವ ಪಡೆಯಲು ಪರಸ್ಪರ ಬೆಂಬಲಿಸುವ 4 ದೇಶಗಳ ಒಕ್ಕೂಟ. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. G10 ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಕಾರ್ಯಾಚರಣೆಗಳು ಮತ್ತು ಜಾಗತಿಕ ಕರೆನ್ಸಿ ಸ್ಥಿರತೆಯನ್ನು ಬೆಂಬಲಿಸುವ 11 ಪ್ರಮುಖ ಕೈಗಾರಿಕಾ ದೇಶಗಳ ಒಕ್ಕೂಟ. G15 ವ್ಯಾಪಾರ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ದಕ್ಷಿಣ ಸಹಭಾಗಿತ್ವ ಉತ್ತೇಜಿಸುವ ಅಭಿವೃದ್ಧಿಶೀಲ ದೇಶಗಳ ಒಕ್ಕೂಟ. ಭಾರತ ಸೇರಿದೆ. G20 19 ಪ್ರಮುಖ ಆರ್ಥಿಕತೆಗಳು ಪ್ಲಸ್ ಯುರೋಪಿಯನ್ ಯೂನಿಯನ್ ಪ್ಲಸ್ ಆಫ್ರಿಕನ್ ಯೂನಿಯನ್ ಒಳಗೊಂಡ ಒಕ್ಕೂಟ. ಇದು ಜಾಗತಿಕ GDPಯ 85%, ವಿಶ್ವ ಜನಸಂಖ್ಯೆಯ 2 ಮತ್ತು ಜಾಗತಿಕ ವ್ಯಾಪಾರದ 75% ಪ್ರತಿನಿಧಿಸುತ್ತದೆ. ಭಾರತ ಸೇರಿದೆ. G24 IMF ಮತ್ತು ವಿಶ್ವ ಬ್ಯಾಂಕ್ನ ಪ್ರಮುಖ ಆರ್ಥಿಕ ನೀತಿಗಳ ಕುರಿತು ಮುಂದುವರಿಯುತ್ತಿರುವ ಅಭಿವೃದ್ಧಿಶೀಲ ದೇಶಗಳ ನಡುವೆ ಸಮನ್ವಯ ಸಾಧಿಸುವ ಒಕ್ಕೂಟ. ಭಾರತ ಸೇರಿದೆ. G33 ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಮುಖ್ಯವಾಗಿ ಆಹಾರ ಭದ್ರತೆ ಮತ್ತು ಕೃಷಿ ನೀತಿಗಳ ನಮ್ಯತೆಯನ್ನ ಅಗ್ರಿಕಲ್ಚರಲ್ ಫ್ಲೆಕ್ಸಿಬಿಲಿಟಿಯನ್ನ ಸಂರಕ್ಷಿಸಿಕೊಳ್ಳಲು ರಚಿತವಾಗಿರುವ ಅಭಿವೃದ್ಧಿಶೀಲ ದೇಶಗಳ ಗುಂಪು. ಭಾರತ ಸೇರಿದೆ. G77 ವಿಶ್ವಸಂಸ್ಥೆಯಲ್ಲಿ ತಮ್ಮ ಜಂಟಿ ಆರ್ಥಿಕ ಮತ್ತು ರಾಜತಾಂತ್ರಿಕ ಹಿತಾಸಕ್ತಿಗಳನ್ನು ಒಟ್ಟಾಗಿ ಪ್ರತಿಪಾದಿಸುವ 130ಕ್ಕೂ ಹೆಚ್ಚು ಅಭಿವೃದ್ಧಿಶೀಲ ದೇಶಗಳ ಬೃಹತ್ ಒಕ್ಕೂಟ. ಭಾರತ ಸೇರಿದೆ. 4. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದುವರೆಗೆ ಕೇಳಲಾದ ಹಿಂದಿನ ವರ್ಷಗಳ ಪ್ರಶ್ನೆಗಳು. PYQs ಬಹು ಆಯ್ಕೆ ಪ್ರಶ್ನೆಗಳು. MCQs. ಪ್ರಶ್ನೆ 1. G7 ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ಒಕ್ಕೂಟವು ಒಂದು ಅಂತರ್ಸರ್ಕಾರಿ ಮಿಲಿಟರಿ ವೇದಿಕೆಯಾಗಿದೆ. G7 ಒಕ್ಕೂಟದ ಎಲ್ಲಾ ಸದಸ್ಯ ರಾಷ್ಟ್ರಗಳು G20 ಒಕ್ಕೂಟದ ಸದಸ್ಯ ರಾಷ್ಟ್ರಗಳಾಗಿವೆ. G7 ಒಕ್ಕೂಟವು ಯಾವುದೇ ಅಧಿಕೃತ ಶಾಸನಬದ್ಧ ಒಪ್ಪಂದ ಅಥವಾ ಸನದಿನ ಟ್ರೀಟಿ ಆಧಾರದ ಮೇಲೆ ರಚಿತರಾಗಿಲ್ಲ. ಮೇಲಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? A 1 ಮತ್ತು 2 ಮಾತ್ರ, B 2 ಮತ್ತು 3 ಮಾತ್ರ, C 1 ಮತ್ತು 3 ಮಾತ್ರ, D 1, 2 ಮತ್ತು 3. ಉತ್ತರ B 2 ಮತ್ತು 3 ಮಾತ್ರ. ಪ್ರಶ್ನೆ 2. ಈ ಕೆಳಗಿನ ಯಾವ ವರ್ಷದಲ್ಲಿ ರಷ್ಯಾ ದೇಶವನ್ನ ಒಕ್ಕೂಟದಿಂದ ಅಧಿಕೃತವಾಗಿ ಅಮಾನತುಗೊಳಿಸಿ G8 ಅನ್ನ ಮತ್ತೆ G7 ಆಗಿ ಪರಿವರ್ತಿಸಲಾಯಿತು? A 2010, B 2012, C 2014, D 2016. ಉತ್ತರ C 2014 ಕ್ರಿಮಿಯಾ ಆಕ್ರಮಣದ ಹಿನ್ನೆಲೆಯಲ್ಲಿ. ವಿವರಣಾತ್ಮಕ ಮಾದರಿಯ ಮುಖ್ಯ ಪರೀಕ್ಷೆಯ ಪ್ರಶ್ನೆಗಳು. IAS, KAS ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ಸ್. 1. ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ರಂಗದಲ್ಲಿ G7 ಒಕ್ಕೂಟದ ಪಾತ್ರವನ್ನು ವಿಮರ್ಶಿಸಿ. G7 ಶೃಂಗಸಭೆಗಳಲ್ಲಿ ಖಾಯಂ ಸದಸ್ಯರಲ್ಲದಿದ್ದರೂ ಭಾರತದ ಸಕ್ರಿಯ ಭಾಗವಹಿಸುವಿಕೆಯು ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಭಾರತದ ಹೆಚ್ಚಿರುವ ಪ್ರಭಾವವನ್ನು ಹೇಗೆ ಬಿಂಬಿಸುತ್ತದೆ? ಚರ್ಚಿಸಿ. IAS ಮುಖ್ಯ ಪರೀಕ್ಷೆ 2023. 2. G7 ಮತ್ತು G20 ಒಕ್ಕೂಟದ ನಡುವಿನ ಮೂಲಭೂತ ವ್ಯತ್ಯಾಸಗಳನ್ನು ಸ್ಪಷ್ಟಪಡಿಸಿ. ಬದಲಾಗುತ್ತಿರುವ ಪ್ರಸ್ತುತ ಜಾಗತಿಕ ಆರ್ಥಿಕ ಹಿನ್ನೆಲೆಯಲ್ಲಿ G7 ಒಕ್ಕೂಟವು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತಿದೆಯೇ? ವಿಶ್ಲೇಷಿಸಿ. KAS ಮುಖ್ಯ ಪರೀಕ್ಷೆ 2021. 5. ಮುಂದೆ ಕೇಳಬಹುದಾದ ಅತ್ಯಂತ ಸಂಭಾವನೀಯ 10 ಮಾದರಿ ಪ್ರಶ್ನೋತ್ತರಗಳು. ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್. ಪ್ರಶ್ನೆ 1. ಫ್ರಾನ್ಸ್ನ ಎವಿಯಾನ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸ್ತುತ G7 ಶೃಂಗಸಭೆಯು ಎಷ್ಟನೇ ಆವೃತ್ತಿಯಾಗಲಿದೆ? A 50ನೇ, B 51ನೇ, C 52ನೇ, D 53ನೇ. ಉತ್ತರ C 52ನೇ. ಪ್ರಶ್ನೆ 2. ಪ್ರಸ್ತುತ 52ನೇ G7 ಶೃಂಗಸಭೆಯ ಮುಖ್ಯ ಅಧಿಕೃತ ಧ್ಯೇಯವಾಕ್ಯ ಥೀಮ್ ಏನು? A ಜಾಗತಿಕ ಆರ್ಥಿಕ ಚೇತರಿಕೆ, B ಹೊಸ ಸಹಭಾಗಿತ್ವಗಳ ರಚನೆ ಮತ್ತು ಅಂತಾರಾಷ್ಟ್ರೀಯ ಐಕ್ಯತೆಯ ಮರುಸ್ಥಾಪನೆ, C ಸುಸ್ಥಿರ ಜಗತ್ತಿಗಾಗಿ ಹವಾಮಾನ ಕ್ರಿಯೆ, D ಅಂತರ್ಗತ ಮತ್ತು ಸ್ಥಿತಿಸ್ಥಾಪಕ ಪ್ರಗತಿ. ಉತ್ತರ B ಹೊಸ ಸಹಭಾಗಿತ್ವಗಳ ರಚನೆ ಮತ್ತು ಅಂತಾರಾಷ್ಟ್ರೀಯ ಐಕ್ಯತೆಯ ಮರುಸ್ಥಾಪನೆ. ಪ್ರಶ್ನೆ 3. G7 ಒಕ್ಕೂಟವು ಆರಂಭದಲ್ಲಿ 1975ರಲ್ಲಿ ಯಾವ ಹೆಸರಿನಲ್ಲಿ ತನ್ನ ಮೊದಲ ಸಭೆಯನ್ನು ನಡೆಸಿತ್ತು? A G4, B G5, C G6, D G7. ಉತ್ತರ C G6. ಪ್ರಶ್ನೆ 4.
ಈ ಕೆಳಗಿನ ಯಾವ ದೇಶವು G7 ಒಕ್ಕೂಟದ ಖಾಯಂ ಸದಸ್ಯ ರಾಷ್ಟ್ರವಾಗಿಲ್ಲ? ಎ. ಇಟಲಿ, ಬಿ. ಜಪಾನ್, ಸಿ. ಭಾರತ, ಡಿ. ಕೆನಡಾ. ಉತ್ತರ ಸಿ. ಭಾರತ. ಭಾರತವು ಕೇವಲ ಪಾಲುದಾರ ಆಹ್ವಾನಿತ ರಾಷ್ಟ್ರವಾಗಿದೆ. ಪ್ರಶ್ನೆ 5. ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರದಲ್ಲಿ ದಕ್ಷಿಣ ಸಹಭಾಗಿತ್ವ ಉತ್ತೇಜಿಸಲು ರಚಿತವಾಗಿರುವ ಅಭಿವೃದ್ಧಿಶೀಲ ದೇಶಗಳ ಗುಂಪು ಯಾವುದು? ಎ. G4, ಬಿ. G15, ಸಿ. G10, ಡಿ. G7. ಉತ್ತರ ಬಿ. G15. ಪ್ರಶ್ನೆ 6. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಯುಎನ್ಎಸ್ಸಿ ಖಾಯಂ ಸದಸ್ಯತ್ವ ಪಡೆಯಲು ಪರಸ್ಪರ ಬೆಂಬಲಿಸುವ G4 ಒಕ್ಕೂಟದಲ್ಲಿರುವ ದೇಶಗಳು ಯಾವುವು? ಎ. ಭಾರತ, ಚೀನಾ, ರಷ್ಯಾ, USA, ಬಿ. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್, ಸಿ. ಜರ್ಮನಿ, ಇಟಲಿ, ಜಪಾನ್, ಫ್ರಾನ್ಸ್, ಡಿ. ಭಾರತ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಬ್ರೆಜಿಲ್. ಉತ್ತರ ಬಿ. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. ಪ್ರಶ್ನೆ 7. G7 ಒಕ್ಕೂಟದ ಒಟ್ಟು ಜಾಗತಿಕ GDP ಗ್ಲೋಬಲ್ GDP ಪಾಲು ಸರಿಸುಮಾರು ಎಷ್ಟರಷ್ಟಿದೆ? ಎ. ಶೇಕಡ 10% ಇಂದ 20%, ಬಿ. ಶೇಕಡ 20% ಇಂದ 25%, ಸಿ. ಶೇಕಡ 30% ಇಂದ 45%, ಡಿ. ಶೇಕಡ 60% ಗಿಂತ ಹೆಚ್ಚು. ಉತ್ತರ ಸಿ. ಶೇಕಡ 30% ಇಂದ 45%. ಪ್ರಶ್ನೆ 8. G7 ಒಕ್ಕೂಟದಲ್ಲಿ ಕೈಗೊಳ್ಳಲಾಗುವ ನಿರ್ಧಾರಗಳು ಯಾವ ತತ್ವದ ಮೇಲೆ ಆಧಾರಿತವಾಗಿವೆ? ಎ. ಬಹುಮತ, ಬಿ. ವೀಟೋ ಅಧಿಕಾರ, ಸಿ. ಸರ್ವಾನುಮತ, ಡಿ. ಸರದಿ ಆಧಾರ. ಉತ್ತರ ಸಿ. ಸರ್ವಾನುಮತ. ಪ್ರಶ್ನೆ 9. ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಮುಖ್ಯವಾಗಿ ಆಹಾರ ಭದ್ರತೆ ಮತ್ತು ಕೃಷಿ ನೀತಿಗಳ ನಮ್ಯತೆಯನ್ನು ಸಂರಕ್ಷಿಸಿಕೊಳ್ಳಲು ರಚಿತವಾಗಿರುವ 33 ಅಭಿವೃದ್ಧಿಶೀಲ ದೇಶಗಳ ಗುಂಪು ಯಾವುದು? ಎ. G33, ಬಿ. G24, ಸಿ. G77, ಡಿ. G15. ಉತ್ತರ ಎ. G33. ಪ್ರಶ್ನೆ 10. G7 ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಯಾವ ಜಾಗತಿಕ ಪ್ರಮುಖ ಸಂಘಟನೆಯು ಎಲ್ಲಾ ಚಟುವಟಿಕೆಗಳಲ್ಲಿ ವಿಶೇಷ ಪ್ರಾತಿನಿಧ್ಯದೊಂದಿಗೆ ಸದಾ ಭಾಗವಹಿಸುತ್ತದೆ? ಎ. ಆಫ್ರಿಕನ್ ಯೂನಿಯನ್ EU, ಬಿ. ASEAN ASN, ಸಿ. ಯುರೋಪಿಯನ್ ಯೂನಿಯನ್ EU, ಡಿ. ಬ್ರಿಕ್ಸ್ BRS. ಉತ್ತರ ಸಿ. ಯುರೋಪಿಯನ್ ಯೂನಿಯನ್ EU. ನೀವು ಈ ಚಾನೆಲ್ಗೆ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ.